ನಮಸ್ಕಾರ. ಈಗ ತಾನೇ ನಾವು ಎಲ್ಲರೂ ಕೂಡ L2 ಮುತ್ತ ಟ್ರೈಲರ್ ಹಂಚಿ ನೋಡಿದ್ವಿ. ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಕೂಡ ಭಾಳ ಖುಷಿ ಕೊಡ್ತಾ ಇದೆ. ಎಲ್ಲ ನಾನು ನೋಡಿದ ಮಟ್ಟಿಗೆ ಇಲ್ಲಿ ನಮ್ಮ ರವಿಚಂದ್ರನ್ ಮಗನ ಬಿಟ್ಟರೆ ಬೇರೆ ಎಲ್ಲರೂ ಹೊಸಬರು ಅಂತ ಕಾಣುತ್ತೆ, ಅದು ಅಲ್ವಾ? ಮೇಲಾಗಿ ನಾನು ಈ ಥರ ಕೇಳ್ಪಟ್ಟೆ, ನಿರ್ಮಾಪಕರು ನಿರ್ದೇಶಕರು ಕೂಡ ಇಲ್ಲಿ ಕಲಾವಿದರಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇದೊಂದು ಕಲೆ, ಎಲ್ಲರೂ ಕರೆಯೋದಿಲ್ಲ, ಕೆಲವ್ರನ್ನ ಕೈ ಬೀಸಿ ಕರೆಯುತ್ತೆ. ಅದನ್ನೇ ನಮ್ಮ ನಿರ್ಮಾಪಕರು ಹಾಗೆ ಅವ್ರಿಗೆ ಹೇಳಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಎಲ್ಲಿದ್ವಿ, ಹೇಗೆ ಬಂದ್ವಿ, ಏನು ಅಂತ ಹೇಳ್ತಾ ಇದ್ರು. ಭಾಳ ಖುಷಿ ಆಗ್ತಾ ಇದೆ. ಆ ಟ್ರೈಲರಲ್ಲಿ ನೋಡಿದಾಗ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಕಲಾವಿದರು ಕೂಡ ನೈಜತೆಯಿಂದ ಅಭಿನಯ ಮಾಡಿದ್ದಾರೆ. ಅಲ್ಲಿ ಸಾಹಸ ದೃಶ್ಯಗಳಿರ್ಬೋದು, ಇನ್ನೊಂದು ಇರ್ಬೋದು, ಜೊತೆಗೆ ಕನ್ನಡ, ತೆಲುಗು, ಮಲಯಾಳಂ, ಹಿಂದಿ, ಕನ್ನಡ, ತೆಲುಗು, ಹಿಂದಿ 3 ಭಾಷೆಗಳು ಕೂಡ ಬರ್ತಾ ಇದೆ. ಇದೊಂದು ನಿರ್ಮಾಪಕರ ಒಂದು ಸಾಹಸ ಅಂತ ಹೇಳಬೇಕು. ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಈಗ ಮೊದಲಾಗಲ್ಲ, ನಮ್ಮ ಆ ಕಾಲದಲ್ಲಿ ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದಲ್ಲೇ ಮಾಡ್ತಾ ಇದ್ವಿ, ತಮಿಳು ತೆಲುಗು ಡಬ್ ಮಾಡ್ಕೋತಾ ಇದ್ವಿ. ಈಗ ಆಗಲ್ಲ, ಮೊದಲು ರೆಡಿ ಆಗಿಬಿಡ್ತಾರೆ, ಎಲ್ಲ ಭಾಷೆಗಳು ಕೂಡ ತಯಾರು ಮಾಡ್ತಾರೆ. ನಿಜವಾಗ್ಲೂ ಕೂಡ ಇದರಲ್ಲಿ ನಿರ್ಮಾಪಕ ಹಾಗೂ ನಿರ್ದೇಶಕರ ಕೆಲಸ ತುಂಬ ಇರುತ್ತೆ. ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸ್ಕೊಂಡು ಮಾಡಿರ್ತಕ್ಕಂಥ ನಮ್ಮ ನಿರ್ಮಾಪಕರಿಗೆ ಹಾಗೂ ಕಲಾವಿದರಿಗೆ ಎಲ್ರಿಗೂ ಯಶಸ್ಸಾಗಲಿ. ಈ ಸಿನಿಮಾ ಆಗಸ್ಟ್ 1ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಆಗುತ್ತೆ ಅಂತ. ಜೊತೆಗೆ ನಮ್ಮ ಹಿರಿಯ ರವಿಚಂದ್ರ ಎಂಥ ಮಹಾನ್ ಕಲಾವಿದರು. ಅವರ ಮಗ ನಮ್ಮ ಮನೋರಂಜನ್ ರವಿಚಂದ್ರನ್ ಅವರು ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಖುಷಿ ಆಯ್ತು ನನಗೆ ಕೇಳಿ. ಎಲ್ಲರೂ ಕೂಡ ಕಲಾವಿದರೆಲ್ಲರೂ ಆ್ಯಕ್ಟ್ ಮಾಡಿದ್ದೀರಾ. ನಾವು ಸಿನಿಮಾ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಆದಷ್ಟು ಬೇಗ. ಹೌದಾ? ಓಕೆ, ಬಾಯ್. ಒಳ್ಳೆಯದಾಗಲಿ. ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲ ಕರೆಸಿ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ನಿರ್ಮಾಪಕರು ಹಾಗೂ ಕಲಾವಿದರು ಕೂಡ ಆಗಿದ್ದಾರೆ ಅವರು. ಅದರಿಂದ ಅವ್ರು ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ, ಶುಭವನ್ನು ಕೋರ್ತಾ ಇದ್ದೀನಿ. ಈ ಸಿನಿಮಾ ತಂಡಕ್ಕೆ, ಈ ಚಿತ್ರ ತಂಡಕ್ಕೆ ಯಶಸ್ಸು ಸಿಗಲಿ, ಕೀರ್ತಿ ಸಿಗಲಿ, ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳಿ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಕ್ರೌಡ್ ರೆಸ್ಪಾನ್ಸ್ ತುಂಬ ಮುಖ್ಯ ಆಗುತ್ತೆ ಅನಿಸುತ್ತೆ. ನಮ್ಮ ಇಂಡಿವಿಜುವಲ್ ಒಪಿನಿಯನ್ಗಳಿಗಿಂತ ಪೂರ್ತಿ ಥಿಯೇಟರ್ ಸಂತೋಷ ಪಡ್ತಾ ಇದ್ರು, ಖುಷಿ ಇದೆ. ಹೊಸ ತಂಡ, ಹೊಸಬರ ಎಷ್ಟೊಂದು ಉತ್ಸಾಹ ನೋಡೋದು ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಹೊಸ ಪ್ರಯತ್ನಗಳು ತುಂಬ ಮುಖ್ಯ ನಮಗೆ. ಅದು ಈಗಿನ ಪರಿಸ್ಥಿತಿಯಲ್ಲಿ ಈಗ ಎಲ್ಲವೂ ಮನೆ ಬಾಗಿಲಿಗೆ ಹೋಗಿ ನಿಂತಿರುವಾಗ ಥಿಯೇಟ್ರಿಗೆ ಬಂದು ಜನ ನೋಡೋ ಹಂಗೆ ಮಾಡೋದಕ್ಕೆ ಈ ಥರ ಅದ್ದೂರಿಯ ಅಬ್ಬರದ ಸಿನಿಮಾಗಳು ತುಂಬ ಮುಖ್ಯ ಆಗ್ತವೆ. ಸೊ ತುಂಬ ಖುಷಿ ಅನ್ನಿಸ್ತು. ಇಡೀ ತಂಡ ಅವರ ಶ್ರಮ ಕಾಣಿಸ್ತಾ ಇದೆ ಸಿನಿಮಾ ನೋಡೋದಕ್ಕೆ. ನನಗೆ ತುಂಬ ಖುಷಿ ಅನಿಸಿದ್ದು ಕೊಡಗಿನ ಭಾಷೆ ಕೇಳಿ. ನಮ್ಮಲ್ಲಿ ತುಂಬ ಕನ್ನಡದಲ್ಲಿ ಅರ್ಥ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಸುಮಾರು ನಮ್ಮ ಉಪಸಂಸ್ಕೃತಿಗಳನ್ನ, ಉಪಭಾಷೆಗಳನ್ನೆಲ್ಲ ಬಿಟ್ಟೇ ಬಿಡ್ತೀವಿ. ಬೇಕಾದಷ್ಟು ಭಾಷೆಗಳು ನಮ್ಮಲ್ಲಿ ಕನ್ನಡ ನಾಡಿನೊಳಗೇ ತುಳು ಇದೆ, ಕೊಂಕಣಿ ಇದೆ, ಕೊಡಗು ಭಾಷೆ ಇದೆ, ಹೀಗೆ ಬ್ಯಾರಿ ಇದೆ, ಬೇಕಾದಷ್ಟು ಭಾಷೆಗಳಿದೆ. ಅದಕ್ಕೆ ಪ್ರಾತಿನಿಧ್ಯ ಸಿಗೋದೇ ಇಲ್ಲ. ಸೊ ನಮ್ಮದೊಂದು ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಭಾಷೆಗಳ ಶಾಂತಿಯ ತೋಟ ಅಂತ ಕೂಡ ತೋರಿಸ್ದಂಗೂ ಆಗುತ್ತೆ. ಗೊತ್ತಿಲ್ಲ, ಶಾಂತಿ ಗೊತ್ತಿಲ್ಲ, ಸ್ವಲ್ಪ ಕ್ರೌರ್ಯ ಜಾಸ್ತಿ ಇತ್ತು, ಬಟ್ ಒಟ್ಟಿಗೆ ಅಂತೂ ಇದ್ದೀವಿ ಅಂತ ತೋರಿಸುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಹೊಸ ತಂಡ ಹೀಗೆ ಹುಮ್ಮಸ್ಸಿನಿಂದ ಮುನ್ನುಗ್ಗಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಹೋಗಿ. ಕನ್ನಡ ಭಾಷೆ ಉಳಿಯೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ಭಾಷೆಯ ಉಳಿವಿಗೆ ಸಿನಿಮಾದ ಉಳಿವು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಸಿನಿಮಾ ಉಳಿಸ್ಕೊಂಡ್ರೆ ಭಾಷೆ ಕೂಡ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಎಲ್ರಿಗೂ ಧನ್ಯವಾದ. ಈ ಥರದೊಂದು ಸಿನಿಮಾನ ನೀವೆಲ್ಲರೂ ಹೊಸಬರಾಗಿದ್ದು ಒಟ್ಟಿಗೆ ಸೇರಿ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಮಂಥವ್ರು ಬೇಕು, ಇನ್ನೂ ಹೆಚ್ಚಾಗಬೇಕು. ಧನ್ಯವಾದ. ಥ್ಯಾಂಕ್ ಯು. ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಹೇಗೆ ಅನ್ನಿಸ್ತು ಟ್ರೈಲರ್ ಬಗ್ಗೆ? ಎಲ್ರಿಗೂ ನಮಸ್ಕಾರ ಸರ್. ನಾನು ಆಲ್ ದಿ ಬೆಸ್ಟ್ ಹೇಳಲ್ಲ, ಕಂಗ್ರ್ಯಾಚುಲೇಷನ್. ತುಂಬ ಚೆನ್ನಾಗಿತ್ತು. ಪ್ರೊಡ್ಯೂಸರ್ ನನಗೆ ತುಂಬ ಕ್ಲೋಸ್ ಫ್ರೆಂಡು. ನನ್ನ ಜೊತೆ ಸಿನಿಮಾ ಮಾಡಬೇಕಾಗಿತ್ತು ಹೋದ ವರ್ಷ, ನನ್ನ ಜೊತೆ ಮಾಡಿಲ್ಲ, ಇದಕ್ಕೆ ಬಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಕೋಪ ಸ್ವಲ್ಪ ಇದೆ, ಬಟ್ ಖುಷಿನೂ ಇದೆ. ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ಟು ದ ಎಂಟೈರ್ ಟೀಮ್, ಇಟ್ ವಾಸ್ ಜಸ್ಟ್ ಆಸಮ್, ಫ್ಯಾಂಟಾಸ್ಟಿಕ್. ತುಂಬ 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 ಚೆನ್ನಾಗಿತ್ತು.
ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಸರ್ ಇದ್ರೆ ಸರ್ ಆಸಮ್ ಸರ್. ಐ ಲಿಟರಲಿ ಹ್ಯಾವ್ ಗೂಸ್ಬಂಪ್ಸ್ ವಿತ್ ದಟ್. ಇಟ್ ವಾಸ್ ಸೂಪರ್ ಆ್ಯಂಡ್ ಆ್ಯಕ್ಟರ್ಸ್ ಕೂಡ ಇಟ್ ವಾಸ್ ಜಸ್ಟ್ ಯಾರು ಫಸ್ಟ್ ಟೈಮ್ ಮೂವಿ ಈ ಥರ ಅಂತೂ ಖಂಡಿತ ಕಾಣಿಸ್ಲಿಲ್ಲ. ಇಟ್ ವಾಸ್ ತುಂಬ ಮೆಚೋರ್ಡ್ ಆಗಿತ್ತು ಎಲ್ಲ ಪರ್ಫಾರ್ಮೆನ್ಸಸ್ಸು ಆ್ಯಂಡ್ ದ ಮೇಕಿಂಗ್ ಕೂಡ ಆ್ಯಂಡ್ ವೆರಿ ಗುಡ್. ಆ್ಯಂಡ್ ಐ ವಿಲ್ ಬಿ ಇನ್ ದ ಥಿಯೇಟರ್ ಆನ್ August 1st ವಿತ್ ಎವ್ರಿ ಒನ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ತಂಡ ಏನಿದೆ ಅವ್ರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಆಲ್ ದಿ ಬೆಸ್ಟ್ ಹೇಳ್ತಲ್ಲ ಅಂದರೆ ಅರ್ಧ ಪಾಸ್ ಆಗಿಬಿಟ್ಟಿದ್ರು ಆಲ್ರೆಡಿ ಅಂತ. ಕಂಗ್ರ್ಯಾಚುಲೇಷನ್ಸ್ ಅಂತ. ನಮ್ಮ ಮನೆಗೆ ಬಂದು ಜೊತೆ ನನಗೆ ತೋರಿಸಿದ್ರು, ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ. ನಾನು ಫಸ್ಟು ಟೀಚರ್ ಕೂತ್ಕೊಂಡು ನೋಡ್ತಾ ಮಾತಾಡಿದೆ. ಈ ಸಿನಿಮಾ ಡೈರೆಕ್ಟ್ರ್ ಯಾರು ಅಂದು. ಅದೇ ನಮ್ಮವರೇ ಸೂರ್ಯ ಅಂತಂದರು. ಆಯ್ತಪ್ಪ, ಇದಕ್ಕೆ ಮ್ಯೂಸಿಕ್ ಯಾರು ಕೊಟ್ಟಿರೋದು ಅಂತ ಕೇಳಿದೆ. ಭಾಳ ಚೆನ್ನಾಗಿದೆಯಲ್ಲ ಅಂತ ಇವ್ರದೇ ಪ್ರಶ್ನೆ. ನಾನೇ ಸರ್ ಮಾಡಿರೋದು ಅಂತಂದ್ರು ಪ್ರಸಾದ್ ಅವರು. ಏನು ನಿಮ್ಮ ಸರಿ ಕತೆ ಯಾರದು ಅಂದ. ಕತೆ ನಮ್ಮದೇ ಅಂದರು. ಸರಿ ಸ್ಕ್ರಿಪ್ಟ್ ಯಾರು ಬರ್ದಿರೋದ? ನಾವೇ ಬರ್ಕೊಂಡಿದ್ದು ಅಂದರು. ಇನ್ನು ಆ್ಯಕ್ಟ್ ಯಾರು ಮಾಡಿದ್ದೀರ ಅಂತ ಕೇಳಿದ್ರೆ ನಾನು ಇದ್ದೀನಿ, ನನ್ನ ಮಗಳು ಇದ್ದಾಳೆ ಅಂತ ಅಂದರು. ಏನು ಹೊರಗಡೆಗೆ ಯಾರಿಗೂ ಬಿಟ್ಕೊಟ್ಟಿಲ್ವಲ್ಲ, ಇನ್ನೋಸ್ ಮಾಡ್ತಾರಲ್ಲ ಬೇರೆ ಆ ಥರ 5 ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ನೀವೇ ಪೂರ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ರೇಗಿಸ್ದೆ ನಾನು. ಸರಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂತಂದ. ಪ್ರೊಡ್ಯೂಸರ್ ಇಟ್ಕೊಂಡು ನಾನು ಇದ್ದೀನಲ್ವ, ನಾನೇ ಮಾಡ್ತಾಯಿದ್ದೀನಿ ಸರ್ ಅಂತಂದರು. ಆಯಿತು, ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದ್ದಾರೆ, ಆಡಿಯೋ ಯಾರು ಕೊಟ್ಟಿದ್ದೀರಾ ಅಂತಂದೆ. ನಮ್ಮದೇ ಡಿಜಿಟಲ್ ಚಾನಲ್ ನಾವೇ ಮಾಡ್ತಾ ಇದ್ದೀವಿ ಅಂತಂದರು. ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿಯಿಂದ ಹಿಡಿದು ಪೂರ್ಣ ಜವಾಬ್ದಾರಿವರೆಗೂ ತಾವೇ ತಗೊಂಡು ಒಂದು ಅಡುಗೆ ಅಚ್ಚುಕಟ್ಟಾಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಬೇಕು, ಇಷ್ಟೇ ಖಾರ ಹಾಕ್ಬೇಕು ಅನ್ನೋ ಒಂದು ಪ್ರಯತ್ನದಿಂದ ಈ ತಂಡ ಹೊಸತನದೊಂದಿಗೆ ಅದರ ಹೊಸಬ್ರು ಅಂತ ಅನ್ನಿಸ್ಕೊಳ್ದಿರೋ ಅನುಭವಿಗಳ ಥರ ಇಲ್ಲಿ ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಆಗೋದು ಅಂತಂದರೆ ಮಾಧ್ಯಮ ವರ್ಗದವರು, ಚಿತ್ರ ಮಾಧ್ಯಮ ವರ್ಗದವರು. ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತು ಅವರಿಂದ ಕೂತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕನ್ನಡ ಚಿತ್ರರಂಗ ಬೆಳೀಬೇಕು. ಎಲ್ಲಿವರೆಗೂ ಕನ್ನಡ ಚಿತ್ರರಂಗ ಶಕ್ತಿಯುತವಾಗಿರುತ್ತೋ ಅಲ್ಲಿವರೆಗೂ ಕನ್ನಡ ಭಾಷೆ ಶಕ್ತಿಯುತವಾಗಿರುತ್ತೆ. ಕನ್ನಡ ಭಾಷೆಗಳನ್ನ ಬೇರೆ ಸ್ಟೇಟಿಂದ ಬಂದಿರೋರಿಗೆ ನೋಡ್ಬಾರ್ದು ನಮ್ಮ ಕನ್ನಡ ಸಿನಿಮಾನ ಅಂತ ನಾವು ತೋರಿಸ್ಲಿಕ್ಕೆ ಒಂದು ಹೆಮ್ಮೆ ಅಂತ ಅನಿಸುತ್ತೆ. ಆದರೂ ಸಹಿತ ನಿಮ್ಮ ಎಲ್ಲ ಟ್ರೈಲರಲ್ಲಿ ನಮ್ಮ ಪೊಲೀಸನ್ನೆಲ್ಲೂ ತೋರಿಸಿಲ್ಲ. ಇರಲಿ, ನಾನು ಸುದ್ದಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ರೇಗಿಸ್ತಾ ಇದ್ದೆ ಅಂತ ಎಲ್ಲ ಒಳ್ಳೆ ಕಲಾವಿದರು ತಮ್ಮ ಜೊತೆಲಿದ್ದಾರೆ ನಮ್ಮ ಸುದ್ದಿ ಅವರೆಲ್ಲ. ಸೊ ಈ ಚಿತ್ರವನ್ನು ನೋಡಿದಾಗ ನಾನು ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆಗೆ ಸೇರಿಕೊಂಡ ಕೆಲಸ ಮಾಡಿದ್ದು ವೀರಪ್ಪನ ಆಪರೇಷನ್ಸ್. ಅದರ ನಂತರ ಸೋಮವಾರಪೇಟೆ ಮತ್ತು ನಾಪೋಕ್ಲು. ದಟ್ ಈಸ್ ಮೈ ಫಸ್ಟ್ ಲವ್. ಫಸ್ಟ್ ಪೊಲೀಸ್ ಸ್ಟೇಷನ್ ಇಸ್ ಆಲ್ವೇಸ್ ಫಸ್ಟ್ ಲವ್. ಆ ಕೊಡಗು ಭಾಷೆ ಕೇಳಿದಾಗ ಒಂದು ರೋಮಾಂಚನ ಆಯಿತು. ಆ ಒಂದು ಹಾಡನ್ನ ನೀವು ಕೊಡಗು ಭಾಷೆಯಲ್ಲಿ ತೊಗೊಂಡು ಬಂದಿದ್ದೀರಾ, ಆ ಕಲ್ಚರ್ನ ತೋರಿಸೋಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀರಾ. ಆ ಸಿನಿಮಾಟೋಗ್ರಫಿನಲ್ಲಿ ಅದನ್ನೆಲ್ಲ ವಿಶೇಷವಾಗಿ ತೊಗೊಂಡು ಬಂದಿದ್ದೀರಾ. ಇಟ್ ವಾಸ್ ಎ ಟ್ರೀಟ್ ಟು ಐಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಈ ಸಿನಿಮಾ ಯಶಸ್ಸು ಮಾಡಿಸೋಂಥ ಜವಾಬ್ದಾರಿನ ಎಲ್ಲರೂ ತಗೋತೀರಾ? ಒಳ್ಳೇದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಮತ್ತು ಅತಿಥಿಗಳು ಎಲ್ಲರಿಗೇನು ತುಂಬ ಧನ್ಯವಾದಗಳು. ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಇಷ್ಟು ನಾವು 2 ಹಾಡು ಲಾಂಚ್ ಮಾಡಿದ್ದೀವಿ ಇಷ್ಟೊತ್ತಿಗೆ. ಒಂದು ಇದು ಫೋಕ್ ಸಾಂಗು ಮತ್ತು ಒಂದು ಪಾರ್ಟಿ ಸಾಂಗು. ಇಷ್ಟೊತ್ತಿಗೆ ಅದು ಆಲ್ಮೋಸ್ಟ್ 1 ಮಿಲಿಯನ್ ವ್ಯೂಸ್ ಹೋಗಿದೆ. ಸೊ ರೆಸ್ಪಾನ್ಸ್ ಚೆನ್ನಾಗಿದೆ ಪಬ್ಲಿಕ್ಕಿಂದ. ನೀವು ಇನ್ನೂ ಸಪೋರ್ಟ್ ಮಾಡಬೇಕು. ಇವಾಗ ಟ್ರೈಲರ್ ಲಾಂಚ್ ಆಗಿದೆ 3 ಲ್ಯಾಂಗ್ವೇಜಸ್ಸಲ್ಲಿ. ಬಟ್ ನಾವು ರಿಲೀಸ್ ಮಾಡೋದು August 1st ಬರೀ ಒಂದೇ ಲ್ಯಾಂಗ್ವೇಜಲ್ಲಿ, ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಅದು ಕನ್ನಡದಲ್ಲೇ ಮಾಡಬೇಕಂತಂದು ನಮ್ಮ ತಂಡದ ಒಂದು ಡೆಸಿಷನ್ ಆಗಿತ್ತು. ಬಿಗಿನಿಂಗಲ್ಲಿಂದಾನು ನಾವು ಶೂಟಿಂಗ್ ಟೈಮಲ್ಲಿಂದಾನು ಮತ್ತು ಇವಾಗಲೂ ಕನ್ನಡದಲ್ಲೇ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡು ಮಾಡಿದ್ದೀವಿ ನಾವು. ಅದಕ್ಕೆ ಇವಾಗ ಕನ್ನಡದಲ್ಲೇ ರಿಲೀಸ್ ಮಾಡೋದು. ಫಿಲ್ಮ್ ಈಗ ಫುಲ್ ಫಿಲ್ಮ್ ರೆಡಿ ಆಗಿರೋದು ತೆಲುಗು ಮತ್ತು ಕನ್ನಡದಲ್ಲಿ ರೆಡಿ ಮಾಡಿಸಿಟ್ಟಿದ್ದೀವಿ. ಬಟ್ ನಮ್ಮ ಆಸೆ ಏನಂದರೆ ಕನ್ನಡದಲ್ಲಿ ರಿಲೀಸ್ ಮಾಡಿ ಇಡೀ ಕರ್ನಾಟಕಕ್ಕೆ ತೊಗೊಂಡು ಹೋಗಬೇಕು. ಅಲ್ಲಿ ಯಶಸ್ವಿ ಆದಮೇಲೆ ನಾವು ತೊಗೊಂಡೋಗಿ ಅದನ್ನ ಬೇರೆ ಸ್ಟೇಟಿಗೆ ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು ಒಂದು ಇದಿದೆ. ಕರೆಂಟ್ಲಿ ಡಿಸ್ಕಷನ್ಸ್ ನಡೀತಾ ಇದೆ ಬೇರೆ ಲ್ಯಾಂಗ್ವೇಜಲ್ಲಿ. ಬಟ್ ಅದು ನಾವು ಇದು ರಿಲೀಸ್ ಆದಮೇಲೆ ಅದು ಮತ್ತೆ ಹೋಗಿ ಅಲ್ಲಿ ಬೇರೆ ಸ್ಟೇಟಲ್ಲಿ ನೋಡೋಣ ಅಂತ. ಇಲ್ಲಿ ಬಂದರೂ ಎಲ್ಲರಿಗೆ ತುಂಬ ಧನ್ಯವಾದ. ಇದು ಟ್ರೈಲರ್ ಹೈಫೈ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಮತ್ತು ನಮ್ಮ ಆಡಿಯೋ ವರ್ಲ್ಡ್ ವೈಡ್ ಎಲ್ಲ ಸ್ಟೋರ್ಸಲ್ಲಿ ಸಿಗುತ್ತೆ. ಜಿಯೋ ಸಾವನ್, ಆ್ಯಪಲ್ ಸ್ಟೋರ್ಸು, ಆ್ಯಪಲ್ ಮ್ಯೂಸಿಕ್ಕು, ಐಟ್ಯೂನ್ಸು, ಯೂಟ್ಯೂಬ್ ಮ್ಯೂಸಿಕ್ ಮತ್ತು ಬೇರೆ ಎಲ್ಲ ಇದು ಆನ್ಲೈನ್ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಮ್ಮ ಮ್ಯೂಸಿಕ್ ಸಿಗುತ್ತೆ.
ಸರ್ಚ್ ಫಾರ್ L2 ಮುತ್ತ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಮ್ಯೂಸಿಕ್ಕು ಸಿಗುತ್ತೆ ಅದರಲ್ಲಿ. ಸೊ ವಿತ್ ದ್ಯಾಟ್ ಐ ವಿಲ್ ಥ್ರೋ ಇಟ್ ಓಪನ್ ಫಾರ್ ಎನಿ ಕ್ವೆಶನ್ಸ್. ಹಾಂ, ಸೊ ಇವಾಗ 5 ಸಾಂಗಲ್ಲಿ 2 ಸಾಂಗ್ ರಿಲೀಸ್ ಮಾಡಿದ್ದೀವಿ. ಹುಬ್ಳಿಯಲ್ಲಿ 5 ಸಾಂಗ್ ರಿಲೀಸ್ ಮಾಡಿದ್ವಿ, ಬಟ್ ಯೂಟ್ಯೂಬಲ್ಲಿ ಇನ್ನೂ 2 ಸಾಂಗೇ ಬಿಟ್ಟಿದ್ದು. ಒಂದು ಸಾಂಗು 7 ಲಕ್ಷ ವ್ಯೂ ಹೋಗಿದೆ ರಿಲೀಸ್ ಮಾಡಿದ 3ನೇ ದಿವಸದಲ್ಲಿ. ಇನ್ನೊಂದು ಸಾಂಗು ಆಲ್ಮೋಸ್ಟ್ ಒಂದು 4 ಲ್ಯಾಕ್ ವ್ಯೂಸ್ ಹೋಗಿದೆ. ಸೊ ನಮಗೆ ಟೋಟಲ್ ಆಗಿ ಆಲ್ಮೋಸ್ಟ್ ನಮ್ಮದು 2 ಸಾಂಗಲ್ಲಿ 1 ಮಿಲಿಯನ್ ವ್ಯೂಸ್ ಬಂದಿದೆ ಇಷ್ಟು ದಿವಸಕ್ಕೆ. ಅದು ಬಿಟ್ಟು ನಮಗೆ ಕಮೆಂಟ್ಸ್ ಬರುತ್ತಲ್ವ, ಕಮೆಂಟ್ಸ್ ಎಲ್ಲ ನೋಡಿದರೆ ತುಂಬ ಎಂಕರೇಜಿಂಗ್ ಆಗಿದೆ. ಒಂದು ಸಾಂಗು ಫೋಕ್ ಸಾಂಗು ಇವತ್ತು ನೋಡಿದ್ದೀವಲ್ಲ, ಬೊಲ್ಲವ ಸಾಂಗು, ಅದರಲ್ಲಿ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ ಬೊಲ್ಲವ ಸಾಂಗ್ದು. ಮತ್ತು ಇನ್ನೊಂದು ಫೋಕ್ ಸಾಂಗ್ ಒಂದಿದೆ, ಕಾಂಬುಲರೆ ಅಂತ ಇನ್ನೊಂದು ಸಾಂಗ್ ಒಂದು ರಿಲೀಸ್ ಆಗಿದೆ. ಅದು ಸಣ್ಣ ಮಕ್ಕಳದೆಲ್ಲ ಒಂದು ನಮಗೇನೊಂದು ಫೀಡ್ಬ್ಯಾಕ್ ಬಂತಂದರೆ, ಕೆಲವರು ಹೇಳೋದು ಅವರು ಚೈಲ್ಡ್ಹುಡ್ ಹೋದಂಗೆ ಇದೆ ನಮಗೆ ಆ ಹಾಡು ಕೇಳುವಾಗ ಅಂತ ಹೇಳಿದ್ದು. ಅದೊಂದು ದೊಡ್ಡ ಹೆಮ್ಮೆ ಆಗಿದೆ ನಮಗೆ ತುಂಬ. ಇನ್ಫ್ಯಾಕ್ಟ್ ವಿ ಆರ್ ಫೀಲಿಂಗ್ ವೆರಿ ಪ್ರೌಡ್ ದಟ್ ವಿ ಆರ್ ಏಬಲ್ ಟು ಗಿವ್ ದಟ್ ಚೈಲ್ಡ್ಹುಡ್ ಬ್ಯಾಕ್ ಟು ಪೀಪಲ್ ಹೂ ಆರ್ ಲಿಸ್ನಿಂಗ್ ಟು ಅವರ್ ಮ್ಯೂಸಿಕ್. ಆ ಥರ ಒಂದು ಸಾಂಗ್ ಅದೇ ಅದು. ಸೊ 2ಕ್ಕೇನು ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಈ ಥಿಯೇಟ್ರಿಕಲ್ ರಿಲೀಸ್ ಎಲ್ಲ ಹೇಗೆ? ಈಗ August 1 ಅಂತ ಹೇಳಿದಿರಿ, ಸೊ ಆ ಪ್ಲ್ಯಾನ್ ಔಟ್ ಅದು ಹೇಗಾಗ್ತಿದೆ ಸರ್? ಇವರು ಓಕೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಇಲ್ಲಿ. ನಮ್ಮ ಡಿಸ್ಟ್ರಿಬ್ಯೂಷನ್ ಅಗ್ರಿಮೆಂಟ್ ಎಲ್ಲ ಆಗಿದೆ. ಇವಾಗ ಕರ್ನಾಟಕ ವೈಡ್ ರಿಲೀಸ್ ಮಾಡ್ತಾ ಇದ್ದೀವಿ. ವಿ ಆರ್ ಟಾರ್ಗೆಟಿಂಗ್ ಅಬೌಟ್ 100 ಥಿಯೇಟರ್ಸ್, ಬಿಟ್ವೀನ್ 75 and 100 ಥಿಯೇಟರ್ಸಲ್ಲಿ ನಾವು ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ತೆಲುಗು ನಮ್ಮದು ಫಿಲ್ಮ್ ನೋಡಿದಿರಂದ್ರೆ ನೀವು, ಮೋಸ್ಟ್ ಆಫ್ ದಿ ಡಯಲಾಗ್ಸ್ ಬಂದು ಡಬ್ ಮಾಡಿದ್ರೇನು ನಿಮಗೆ ಅದು ಕಾಣಿಸಲ್ಲ. ಡಬ್ ಅಂದ್ಬಿಟ್ಟು ನಾವು ಬರೆಯುವಾಗ, ಡಬ್ಬಿಂಗ್ ಡಯಲಾಗ್ಸ್ ಬರೆಯುವಾಗ ಸಿಂಪಲ್ ಆನ್ಸರ್ ಡಬ್ ಮಾಡಿದ್ದೀವಿ. ಬಟ್ ಡಬ್ಬಿಂಗ್ ಡಯಲಾಗ್ಸ್ ಬರೆಯುವಾಗ ವಿ ಹ್ಯಾವ್ ಟೇಕನ್ ಕೇರ್ ದ ವರ್ಡ್ಸ್ ಬಂದು ಆ ಪದಗಳು ಯೂಸ್ ಮಾಡಿರೋದು ಆಲ್ಮೋಸ್ಟ್ ಕ್ಲೋಸ್ ಟು ಒರಿಜಿನಲ್ ಲ್ಯಾಂಗ್ವೇಜ್ ಇರೋಂಗೆ ಪದಗಳನ್ನ ಚೂಸ್ ಮಾಡಿ ನಾವು ಮಾಡಿದ್ದೀವಿ. ಸೊ ಅನಿಸೋದಲ್ಲ ಡಬ್ಬಿಂಗ್ ಅಂತ, ಬಟ್ ಇಟ್ ಇಸ್ ದ ಡಬ್ಬಿಂಗ್, ತೆಲುಗಲ್ಲಿ ಡಬ್ ಮಾಡಿ. ಸರ್, ಈಗ August 1ಕ್ಕೆ ರಿಲೀಸು, ಪ್ರೀ ರಿಲೀಸ್ ಬಿಸ್ನೆಸ್ ಏನಾಗಿದೆ? OTT ರೈಟ್ಸು, TV ರೈಟ್ಸ್ ಆ ಥರ ಏನೋ ಬಿಸ್ನೆಸ್ ಇಲ್ಲ. ನಾವು ಇವಾಗ ಫಸ್ಟ್ ನಾವು ಫೋಕಸ್ ಮಾಡ್ತಾ ಇರೋದು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕಂತ. ನಮ್ಮ ತಂಡಕ್ಕೆ ಒಂದು ಆಸೆ ಇತ್ತು, ನಮ್ಮ ಫಿಲ್ಮ್ ಫಸ್ಟ್ ಥಿಯೇಟ್ರಲ್ಲೇ ಬರಬೇಕಂತ. ಸೊ ವಿ ಆರ್ ಫೋಕಸ್ ಒನ್ಲಿ ಆನ್ ಥಿಯೇಟರ್, ಬೇರೆ ಯಾವುದೂ ನಾವು ನೋಡಿಲ್ಲ. ಬಿಸ್ನೆಸ್ ಆಗಿದೆಯಾ ಅಥವಾ ಟಚ್ ಮಾಡಿಲ್ವಾ? ಇನ್ನೂ ಟಚ್ಚೇ ಮಾಡಿಲ್ಲ, ನಾವು ಆ ಕಡೆನೇ ಹೋಗಿಲ್ಲ. ಫಸ್ಟ್ ಥಿಯೇಟರಲ್ಲಿ ರಿಲೀಸ್ ಮಾಡಿಬಿಟ್ಟು ಅದು ಆದಮೇಲೆ ವಿ ವಿಲ್ ಬೇರೆ OTT ಬೇರೆ ಬಿಸ್ನೆಸ್ ನೋಡೋಣ. ಸೊ ಒಂದಕ್ಕೆ ಮತ್ತೆ ಒಂದು ಬೇರೆ ಬೇರೆ ಸಿನಿಮಾಗಳು ಇದೆ ಸರ್. ಸೊ ಕಾಂಪಿಟೇಷನ್ಸ್ಗೆ ರೆಡಿ ಇದ್ದೀರಾ? ನಮ್ಮ ಕಂಟೆಂಟ್ ಮಾತಾಡ್ತೀರಿ. ನಮಗೆ ನಮ್ಮ ಕಂಟೆಂಟ್ ಮೇಲೆ ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್ ಇದೆ. ಇವತ್ತು ನೋಡಿದ್ದೀರಿ ನೀವು ಟ್ರೈಲರು, ಟೀಸರ್ ನೋಡಿದ್ದೀರಿ, ನಮ್ಮ ಮೇಕಿಂಗ್ ನೋಡಿದ್ದೀರಿ, ಸಾಂಗ್ಸ್ ನೋಡಿದ್ದೀರಿ. ಮತ್ತು ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಹಲವಾರು ಸ್ನಿಪ್ಪೆಟ್ಸ್ ಹಾಕಿದ್ದೀವಿ ನಾವು. ಹಿರಿಯ ನಟರೆಲ್ಲ ಇದ್ದಾರೆ. ನವಿಲ್ ಪಟೇಲ್ ಸರ್ ಇದ್ದಾರೆ, ಮತ್ತು ಕಾಕ್ರೋಜ್ ಅಣ್ಣ ಇದ್ದಾರೆ, ಇವರು ಯಮುನಾ ಶ್ರೀನಿಧಿ ಮೇಡಮ್ ಇದ್ದಾರೆ. ಮತ್ತು ನಾವು ಒಂದು ಮಾಡಿರೋದು ಏನಂದರೆ, ಪಾತ್ರಕ್ಕೆ ಯಾರು ಬೇಕಂತ ಚೂಸ್ ಮಾಡಿದೆವು. ವಿ ಡಿಡ್ಂಟ್ ಗೋ ವಿತ್ ದ ಸ್ಟಾರ್ ನೇಮ್ ಆ್ಯಂಡ್ ದೆನ್ ಮೇಕ್ ದ ಮೂವಿ. ಸೊ ಇದೆಲ್ಲ ಇಟ್ಟು ಸ್ಟೋರಿ, ಬ್ಯಾಕ್ಗ್ರೌಂಡು, ಸಾಂಗು, ಮತ್ತು ದ ವೇ ವಿ ಹ್ಯಾವ್ ಟೋಲ್ಡ್ ದ ಸ್ಟೋರಿ, ಅದು ಸ್ಟೋರಿ ಟೆಲ್ಲಿಂಗ್ ಡಿಫ್ರೆಂಟ್ ಆಗಿದೆ ಇದು. ಸೊ ಇದೆಲ್ಲ ಇಟ್ಟು ನೋಡಿದರೆ ನಮಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಕಾನ್ಫಿಡೆಂಟ್. ಬಟ್ ಅಟ್ ದಿ ಸೇಮ್ ಟೈಮ್ ಎಲ್ಲರದ್ದು ಸಪೋರ್ಟ್ ಇದ್ರೇ ಇದು ಮುಂದಕ್ಕೆ ಹೋಗುತ್ತೆ. ಸ್ಪೆಷಲಿ ಮೀಡಿಯಾದು ಸಪೋರ್ಟ್ ಇರಬೇಕು. ವಿ ಆರ್ ಎಂಗೇಜಿಂಗ್ ವಿತ್ ದ ಮೀಡಿಯಾ ರಿಪೀಟೆಡ್ಲಿ. ಅದಕ್ಕೆ ಒಂದು ರೀಸನ್ಗೆ ನಾವು ಮಾಡ್ತಾ ಇದ್ದೀವಿ. ಇದು ಜನಗಳಿಗೆ ಒಂದು ಸಣ್ಣ ಡೇಟಾ ಇದೆ, ಅದು ಹೇಳಿ ನಾನು ಇದು ಮುಗಿಸ್ಕೊಳ್ತೀನಿ. ನಾವು ಡಿಜಿಟಲಲ್ಲಿ ನಾವು ಪ್ರಮೋಷನ್ ಮಾಡ್ತಾ ಇರುವಾಗ ಒಂದು ಡೇಟಾ ಕಲೆಕ್ಟ್ ಮಾಡಿದ್ದೀವಿ. ಈ ಕ್ಲಿಕ್ ಟು CTR ಅಂತ ಹೇಳ್ತಾರಲ್ವ, ಮತ್ತು ಕನ್ವರ್ಷನ್ ಇರುತ್ತಲ್ವ, ಅದು ನಮಗೆ ವಿ ಆರ್ ಗೆಟಿಂಗ್ ಅಟ್ ಅರೌಂಡ್ 14%. ಇವಾಗ 100 ಜನಕ್ಕೆ ತೋರಿಸಿದ್ರೆ 14 ಜನ ಕ್ಲಿಕ್ ಮಾಡಿ ನೋಡ್ತಾರೆ ನಮ್ಮ ಕಂಟೆಂಟ್ನ. ನಾರ್ಮಲ್ ಆಗಿ ಅದು 2-4% ಇರುತ್ತೆ. ವಿನ್ನಿಂಗ್ ಅಂದರೆ 2-4%, ನಮ್ಮದು 14% ಹೋಗ್ತಾ ಇದೆ ಅದು. ಸೊ ಅದು ಏನಂದರೆ, ಜನಗಳಿಗೆ ಅದೊಂದು ಯೂಟ್ಯೂಬಲ್ಲೋ ಇಲ್ಲ ಯಾವುದೋ ಒಂದು ಕಡೆ ನಮ್ಮದು ತಮ್ನೈಲ್ ನೋಡಿದ್ರಂದರೆ ಅದು ಇಮಿಡಿಯೇಟಾಗಿ ಕ್ಲಿಕ್ ಮಾಡಿ ನೋಡಬೇಕಂತ ಒಂದು ಇದು ಬರ್ತಾ ಇದೆ, ಅವ್ರಿಗೊಂದು ಆಸೆ ಬರ್ತಾ ಇದೆ. ಸೊ ಅದು ವಿ ಆರ್ ಏಬಲ್ ಟು ಟಿಕಲ್ ದಟ್ ಪರ್ಟಿಕ್ಯುಲರ್ ಪಾರ್ಟ್. ಸೊ ಅದು ಬರೋದ್ರಿಂದ ನಮಗೆ ಏನು ಕಾನ್ಫಿಡೆನ್ಸ್ ಇದೆ ಅಂದರೆ, ಜನಗಳಿಗೆ ಪೋಸ್ಟರ್ ಹೋಗಿತ್ತಂದರೆ, ನಮ್ಮ ಟ್ರೈಲರ್ ಮುಟ್ಟಿತ್ತಂದರೆ, ಸಾಂಗ್ಸ್ ಕೇಳಿಸಿದ್ರಂದರೆ
ಗ್ಯಾರಂಟಿ ಥಿಯೇಟ್ರಿಗೆ ಬರ್ತಾರೆ. ಸೊ ಅದೇ ಒಂದು ಇದರಲ್ಲಿ ಕಾನ್ಫಿಡೆನ್ಸಲ್ಲಿ ಇದ್ದೀವಿ ನಾವು. ಬರಲಿ, ಕಾಂಪಿಟೇಷನ್ ಇತ್ತಂದ್ರೆ ಒಳ್ಳೇದು. ನಮ್ಮ ಚಿತ್ರ ಕನ್ನಡ ಚಿತ್ರ ಇಂಡಸ್ಟ್ರಿಗೆ, KFIಗೆ ಇಟ್ ಇಸ್ ವೆರಿ ಗುಡ್ ಫಾರ್ ಅಸ್. ಒಂದು ಪೊಲೀಸ್ ಆಗಿ ಒಂದು ಮಾಡಿದ್ದೀನಿ ಒಂದು ಪಾತ್ರ, ಏನೋ ಒಂದು ಸಣ್ಣ ಪಾತ್ರ ಬಿಡಿ, ಅದೇನು ಮಾತ್ರ. ಸರ್ ಮ್ಯೂಸಿಕ್ ಡೈರೆಕ್ಟರ್ ನಮಸ್ಕಾರ ಸರ್. ನೀವು ಇರೋದಕ್ಕೂ ಕೊಟ್ಟಿರೋ ಮ್ಯೂಸಿಕ್ಕು ಸಂಬಂಧನೇ ಇಲ್ಲ ಸರ್, ಅಷ್ಟು ಭಯಂಕರವಾಗಿದೆ. ಖುಷಿ ಆಯಿತು ನನಗಂತೂ. ಹೇಳಿ ಸರ್, ಈಗ ಟೋಟಲ್ ಆಗಿ ಒಂದು ಕ್ರೌರ್ಯವನ್ನು ತೋರಿಸಿದ್ದೀರಾ, ಬಟ್ ಕತೆ ಹೆಂಗೆ ವರ್ಕ್ ಆಗಿದ್ದು ಸರ್ ಇದು? ನೀವು ಯಾವ ಫೋನ್ ಹೇಳ್ತಾ ಇದ್ರು ಲಾಸ್ಟ್ ಇವೆಂಟಲ್ಲಿ, ಯಾವಾಗ ಫೋನ್ ಮಾಡೋದು ಸ್ಟುಡಿಯೋದಲ್ಲಿ ಇದ್ದೀನಿ ಅಂತ ಹೇಳ್ತಿದ್ರು ಅಂತ. ಸೊ ಅದು ಇಲ್ಲಿ ಕಾಣ್ತಿದೆ ನನಗೆ. ಸೊ ಹೇಳಿ ಸರ್, ಹೆಂಗೆ ಯಾವ ಥರ ವರ್ಕ್ ಸ್ಟಾರ್ಟ್ ಆಗಿದ್ದು ಅಂತ? ಸರ್ ಆ್ಯಕ್ಚುಲಿ ವರ್ಕ್ ಸ್ಟಾರ್ಟ್ ಆಗಿದ್ದು ಇದು ಡಿಸೆಂಬರ್ 22ನೇ ಇಸ್ವಿನಲ್ಲಿ ನಾವೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಆವಾಗಿಂದನೂ ಇವಾಗ ಇದರಲ್ಲಿ ಏನೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ನೀವು ಕೇಳಿದ್ರಿ ಟ್ರೈಲರಲ್ಲಿ, ಅದರದ್ದೊಂದು ಸೀಡಿಂಗ್ ಆವಾಗಲೇ ಆಗಿತ್ತು ಸರ್. ಸೊ ಆವಾಗಿಂದ ಬೆಳೆಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ವಿಜುವಲ್ಸ್ ನಾನು 50 ದಿನ ಶೂಟ್ ಮಾಡಿದ್ವಿ ಅಲ್ಲಿ. 50 ದಿನ ಶೂಟ್ ಮಾಡಿದಾಗ ಆಲ್ಮೋಸ್ಟ್ ಒಂದು 80% ನಾನು ಇದ್ದೆ ಅಲ್ಲಿ ಶೂಟಲ್ಲಿ. ಸೊ ಆ ಒಂದು ನೇಟಿವಿಟಿ ನಾನು ನೋಡ್ತಾನೆ ಇದ್ದೆ. ಆ್ಯಂಡ್ ಅದನ್ನು ಯಾವ ಲೆವೆಲಿಗೆ ಅವ್ರ ಕಡೆಯಿಂದ ಏನು ಒಂದು ಎಫರ್ಟ್ ಹಾಕ್ತಾಯಿದ್ರು, ಅದಕ್ಕೆ ಡಬಲ್ ನಾನು ಎಫರ್ಟ್ ಹಾಕಬೇಕು ಅನ್ನೋ ಒಂದು ಮೋಟಿವೇಶನ್ ಅಲ್ಲಿಂದ ಬರ್ತಾಯಿತ್ತು ನನಗೆ. ಯಾಕಂದರೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಕೆಲವು ದಿನಗಳು ರಾತ್ರಿ 3 ಗಂಟೆ 4 ಗಂಟೆವರೆಗೂ ಮಾಡಿದ್ದಾರೆ. ಸೊ ಹಾಗೆಲ್ಲ ಆಗಿರುವಾಗ ನಾನು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದೆಮ್ ಸರ್, ನಮ್ಮ ಟೀಮ್ಗೆ. ಸೊ ಇದೆಲ್ಲ ಮೋಟಿವೇಶನ್ ಸರ್, ಇದೆಲ್ಲ ಮೋಟಿವೇಶನ್. ಮತ್ತು ಐ ಥಿಂಕ್ ಆ ಮ್ಯೂಸಿಕಲ್ ಸೆನ್ಸು ನನಗೆ ಚಿಕ್ಕ ವಯಸ್ಸಿಂದನೂ ಬಂದಿದೆ. ನನ್ನ ಫ್ಯಾಮ್ಲಿನೇ ಮ್ಯೂಸಿಕಲ್ ಫ್ಯಾಮ್ಲಿ. ಮತ್ತು ನನ್ನ ಗುರುಗಳಾದ ರವಿ ಬಸ್ರೂರ್, ಅವ್ರ ಕಡೆ ನಾನು ಕಲ್ತಿರೋದು. ನನ್ನ ಮ್ಯೂಸಿಕ್ ಪ್ರೊಡಕ್ಷನ್ ಬಂದು ರವಿ ಬಸ್ರೂರ್ ಸರ್ ಹತ್ರ ಕಲ್ತಿದ್ದೀನಿ. ಸೊ ಪ್ರಾಬಬ್ಲಿ ಆ ಸೌಂಡಿಂಗ್ ಏನಿದೆ, ಆ ಸೌಂಡಿಂಗ್ಗೆ ಈ ಥರದ ಸೀನ್ಸ್ಗೆ ಹೀಗೆ ನಾನು ಟ್ರೀಟ್ ಮಾಡಬೇಕು ಅನ್ನೋದು ಅಲ್ಲಿಂದ ಬಂದಿರ್ಬೋದು ಸರ್. ಸರ್ ಆ್ಯಕ್ಚುಲಿ ಮ್ಯೂಸಿಕ್ ಚಿಂದಿ ಬೊಳ್ಳವ ಸಾಂಗ್ ಇದೆಯಲ್ಲ, ಅದು ನನಗೆ ಅರ್ಥ ಆಗಲಿಲ್ಲ ಅಂದ್ರೂ ತುಂಬ ಇಷ್ಟ ಆಯಿತು ಆ ಸಾಂಗು. ಈ ನ್ಯೂ ಇಯರ್ ಪಾರ್ಟಿ ಟೈಮಲ್ಲಿ ಏನಾದ್ರು ಬಿಟ್ಟಿದ್ರೆ ತುಂಬ ವರ್ಕ್ ಆಗ್ತಿತ್ತ ಅಂತ? ಖಂಡಿತ ಮೇಡಮ್, ಪಾರ್ಟಿ ಮಾಡೋವಾಗ ಏನು ಕಮ್ಮಿ ಇಲ್ಲ. ಎವ್ರಿ ಡೇ ಇಸ್ ಅ ಪಾರ್ಟಿ. ಸೊ ಇನ್ಫ್ಯಾಕ್ಟ್ ಒಂದು ಸಣ್ಣದೊಂದು ವಿಷಯ ಹೇಳ್ತೀನಿ. ನಾನು ಕೂರ್ಗಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಿದ್ದೆ ಮುಂಚೆ ಎಲ್ಲ. ಅಲ್ಲಿಂದ DJ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವ್ರು ಫೋನ್ ಮಾಡಿಬಿಟ್ಟು, ನನ್ನ ಹೆಸರು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, 2 ಪ್ರಸನ್ನ ಕೇಶವ ಅಂತಿದೆ, ಅದೊಂದು ಕಾಂಬಿನೇಷನ್ ಸ್ವಲ್ಪ ರೇರ್ ಅದು. ಸೊ ಅವರು ಒಂದು ಡೌಟಲ್ಲಿ ಕಾಲ್ ಮಾಡಿ ಕೇಳಿದ್ರು, ಈ ಹಾಡು ನೀವು ಹಾಡಿದ್ದೀರಾ ಅಂತ. ಹೌದು, ಏನು ವಿಷಯ ಅಂತ ಕೇಳಿದಾಗ ನಮ್ಮ ಕೂರ್ಗಲ್ಲಿ ಚಿಂದಿ ಮಾಡ್ತಾ ಇದೆ ಈ ಹಾಡು ಅಂತ ಹೇಳಿದ್ರು. ಸೊ ಆ ಒಂದು ಇನ್ಫಾರ್ಮೇಷನ್ನು ನಮಗೆ ಸಿಕ್ಕಿದ್ದೇನೆ ಇವತ್ತು ಸತ್ಯ ಸರ್ ಅವಾಗಲೇ ಹೇಳಿದ್ದು. ಸೊ ಎವ್ರಿ ಡೇ ಇಸ್ ಅ ಪಾರ್ಟಿ. ಯಾವಾಗ ಹಾಕಿದ್ರು ಆ ಹಾಡು ನೀವು ಎಲ್ಲರೂ ಕುಡಿತೀರ. ಥ್ಯಾಂಕ್ ಯು ಸರ್. ನನ್ನ ಕ್ವಶನ್ನು ಡೈರೆಕ್ಟರ್ ರಾಸೂರಿ ಅವ್ರಿಗೆ. ಇದು ರಿಯಲ್ ಬೇಸ್ಡ್ ಸಿನಿಮಾ ಅಲ್ವಾ ಇದು? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ತುಂಬ ಧನ್ಯವಾದ. ಚಿನ್ನೇಗೌಡ ಸರ್, ನಿಮ್ಮ ಹೆಸರು ನಾನು ಚಿಕ್ಕವರಿಂದ ನಾನು ಕೇಳ್ಬಿಟ್ಟಿದ್ದೀನಿ ಸರ್. ಸೊ ಇಟ್ಸ್ ಎ ಗ್ರೇಟ್ ಆನರ್. ನೀವು ಬಂದರೆ ತುಂಬ ಖುಷಿ ಆಯಿತು. ಎಲ್ಲ ಗಣ್ಯರಿಗೂ ತುಂಬ ಧನ್ಯವಾದ ಮ್ಯಾಮ್. ಇದು ರಿಯಲ್ ಬೇಸ್ಡ್ ಸಿನಿಮಾ ಅಂತ ಹೇಳಿದ್ದೀರಾ. ಡೋಲ್ ಬಡಿಯೋ ಸಮುದಾಯದಲ್ಲಿ ಆ ಶಂಕರ್ದು ಒಂದು ಪರ್ಟಿಕ್ಯುಲರ್ ಆಗಿ ಇದೆಯಾ? ಇಲ್ಲ, ನಾನು ಪ್ರಿವಿಯಸ್ ಇಂಟರ್ವ್ಯೂಲ್ಲಿ ಹೇಳಿದ್ದೆ. ನಾನು ಸಾವಿಗೆ ಡೋಲ್ ಬಡೋರ ಕತೆ ತೊಗೊಂಡಿದ್ದೀವಿ, ಬಟ್ ನನ್ನ ಲೈಫಲ್ಲಿ ನೋಡಿರೋ ನಿಜವಾದ ಘಟನೆಗಳನ್ನ ಫಿಕ್ಷನ್ ಆಗಿ ಹೇಳಕೊಟ್ಟಿದ್ದೀನಿ ಅಂತ. ಈ ಶಂಕಾಲ ಏನು ನೋಡಿದ್ರೆ ನನ್ನ ಲೈಫಲ್ಲಿ ನಡೆದಿರೋದು, ಅದನ್ನು ಅವ್ರ ಲೈಫಲ್ಲಿ ನಡೆದ್ರೆ ಹೇಗಿರ್ಬೋದು ಅಂತ ಫಿಕ್ಷನ್ ಎಲ್ಲ ಹೇಳಕೊಟ್ಟಿದ್ದೀವಿ. ಬಿಕಾಸ್ ಅದರಲ್ಲಿ ನೀವು ಟ್ರೇಲರ್ ನೋಡಿದಂಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಆಸೆ ಅಂತಿರುತ್ತೆ. ಸೊ ಆಸೆಯಿಂದ ಹೋದಾಗ ಏನಾಗ್ಬೋದು ಅಂತ ಒಂದು ಡ್ರಿಂಕ್. ಲಾಸ್ಟಲ್ಲಿ ಇನ್ನೊಂದು ಸೀನ್ ಇದೆ, ಪಟಾಕಿ ಹೊಡೆದು ಊಟ ಮಾಡ್ತಾ ಇರೋವಂಥ ಸೀನು. ಇದು ಬಿಲ್ಡಪ್ ಏನಾದ್ರು ಇಟ್ಟಿದ್ದೀರಾ ಅಥವಾ ರಿಯಲ್ ಆಗಿ ಇದೆಯಾ ಅದು? ಮತ್ತೆ ಎಲ್ಲರೂ ಎಲೆ ಕೂಡ ಇದೆ, ಆದರೆ ಒಬ್ಬರು ಮಾತ್ರ ಊಟ ಮಾಡ್ತಾ ಇದ್ದಾರೆ. ಮ್ಯಾಮ್, ಇದು ಬಿಲ್ಡಪ್ ನೋಡಿದ್ರೆ ಬಿಲ್ಡಪ್ ಅಂತಲೇ ತಗೋಬೋದು, ಸಿನಿಮ್ಯಾಟಿಕ್ ವೇನ ತೋರಿಸಿದ್ದೀವಿ. ಬಟ್ ಕ್ಯಾರೆಕ್ಟರ್ ಇಂಟ್ರೋ ಅಂತ ಒಂದು ಮಾಡಿದಾಗ, ಪಾತ್ರ ಪರಿಚಯ ಅಂತ ಒಂದು ಮಾಡಿದಾಗ ನಾವು ಅದರಲ್ಲಿ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ವಿ, ಊಟ ಮಾಡೋದು. ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು. ಸೊ ಎಲೆಗಳು ಅಂತ ಕೇಳಿದ್ರಲ್ಲ, ಪಟಾಕಿ ಎಲ್ಲ ಪ್ರಳಯ ಬಂದ್ರೂ ಮುತ್ತ ಮಾತ್ರ ಎದ್ದೇಳಲ್ಲ ಅಂತ. ಬೇರೆಲ್ಲ ಎದ್ದೋಡೋಗಿದ್ದಾರೆ, ಬಟ್ ಅವ್ನಿಗೆ ಎಷ್ಟು ಊಟ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪ್ರಳಯ ಬಂದ್ರಲ್ಲ, ಏನೇ ಬಂದ್ರೂ ಅಲ್ಲಾಡೋದಿಲ್ಲ ಅನ್ನೋ ಸಿಂಬಾಲಿಕಾಗಿ ಹೇಳಕ್ಕೆ ಟ್ರೈ ಮಾಡಿದ್ರು ಸರ್. ಇಟ್ಸ್ ಎ ಒರಿಜಿನಲ್ ಶಾಟ್. ಹ್ಯಾಟ್ಸ್ ಆಫ್ ಟು ಶೌರ್ಯ ಸರ್ ಮತ್ತು ನಮ್ಮ ಸ್ಟಂಟ್ ಮಂಜುನಾಗಪ್ಪ ಅಂತ.
ಫುಲ್ ಟೀಮ್ ಹ್ಯಾಸ್ ಕೋಪರೇಟೆಡ್ ವೆರಿ ವೆಲ್ ಆ್ಯಂಡ್ ವಿತೌಟ್ ಡೂಪ್ ಮಾಡಿದ್ದಾರೆ ಅವರು. ಇಟ್ಸ್ ಎ ರಿಯಲ್ ಥಿಂಗ್ ಸರ್, ನೋ ಗ್ರಾಫಿಕ್ಸ್. ಆ್ಯಕ್ಚುಲಿ ಹೌದು, ಇವಾಗ ಲೇಟ್ ಆದರೆ ನಮಗೂ ಹೊಟ್ಟೆ ಹಸಿಯುತ್ತೆ, ಹೋಗ್ಬೇಕು ಅಂತ ಅನಿಸುತ್ತೆ. ದಟ್ಸ್ ಹೌ ಇಟ್ ಇಸ್. ಸರ್ ಇದರಲ್ಲಿ ಒಂದು ಎಲಿಮೆಂಟ್ನ ಟಚ್ ಮಾಡಿದ್ದೀವಿ. ಸೊ ಏನಂತಂದರೆ ಅದೇ ಅವನಿಗೆ ಸರ್ ಇದು ರೈಸ್ ಕೂಲಿಂಗ್ದಲ್ಲ, ಇದು ಶಂಕ ಅಂತ ಏನು ಮೆನ್ಷನ್ ಮಾಡಿದ್ವಲ್ಲ ಲಾಸ್ಟ್ ಇಂಟರ್ವ್ಯೂಲು ಹೇಳಿದ್ದೆ ನಾನು. ಈ ಥರ ಸಾಕಷ್ಟು ಇದಾವೆ ಸರ್. ಸೊ ನಾವು ಒಂದು ಎಲಿಮೆಂಟ್ನ ಟಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಇಂಥವ್ನ ಲೈಫಲ್ಲಿ ಈ ಥರ ಊಟಕ್ಕೂ ಅವನಿಗೆ ಇದಿಲ್ಲ, ಒಂದೊತ್ತು ಊಟಕ್ಕೆ ಇದು ನೋಡ್ತಾ ಇರ್ತಾನೆ. ಆ ಥರದೊಂದು ಲೈಫಲ್ಲಿ ಈ ಥರದೊಂದು ನಡಿಬೋದಾ, ನಡೆದ್ರೆ ನಾನು ಆಗ್ಬೋದು, ಫ್ರೆಂಡ್ಸ್ ಎಲ್ಲ ಶತ್ರುಗಳಾಗ್ತಾರ, ಶತ್ರುಗಳೆಲ್ಲ ಮಿತ್ರರಾಗ್ತಾರೆ ಅಂತ ಹೇಳಕ್ಕೆ ಟ್ರೈ ಮಾಡಿದ್ವಿ ಸರ್. ಇನ್ನೊಂದ್ಸಲ ಹೇಳಿ. ಸರ್ ಇಟ್ ಡಿಪೆಂಡ್ಸ್, ಆ ಸನ್ನಿವೇಶಗಳಿಗೆ ಬೇಸ್ಡ್ ಆನ್ ಬರುತ್ತೆ. ಬಟ್ ಕೆಲವ್ರಿಗೆ ಯಾತ್ರೆ ಆದರೆ ಕೆಲವ್ರಿಗೆ ಅಂತಿಮ ಯಾತ್ರೆ ಆಗಲೇಬೇಕು. ಬಿಕಾಸ್ ಅವರು ಸಾವು ಡೋಲ್ ಹೊಡಿಯೋರು, ಯಾರಾದರೂ ಸತ್ರನೇ ಇವ್ರುಗಳು ಬದುಕೋದು, ಅಂದರೆ ಸಿನಿಮಾದಲ್ಲಿ ತೋರಿಸಿರೋ ಬದುಕೋದು. ಇಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕಾಮನ್ ಆಗಿ ಟೆಕ್ನಿಷಿಯನ್ಸ್ ಹೆಸರೆಲ್ಲ ಹಾಕ್ತಾರೆ. ಬಟ್ ಇಲ್ಲಿ ಕನ್ನಡ ಫಿಲ್ಮ್ ಈಸ್ ಸರ್ಪ್ರೈಸಿಂಗ್ಲಿ ರಿಫ್ರೆಶಿಂಗ್ ಅಂತ ಹಾಕಿದ್ದೀರಾ. ಐಡಿಯಾ ಚೆನ್ನಾಗಿದೆ, ಯಾಕೆ ಈ ಐಡಿಯಾ, ಇದರ ಹಿಂದೆ ಏನಿದೆ ಅಂತ? ಸರ್ ನಮ್ಮ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಮಾರ್ಕೆಟಿಂಗ್ ಎಲ್ಲ ನಮ್ಮ ಸತ್ಯ ಸರ್ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಟೆಕ್ನಿಕಲ್ಗೆ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಅವರು. ಓಕೆ. ಆಮೇಲೆ ಕಾರ್ತಿಕ್ ಸುದೀಪ್ ಅವರು ಟೀಸರ್ಲಿ ಸಟುಗ ತೋರಿಸಿದ್ರು, ಟ್ರೈಲರ್ಲು ಸಟುಗಾನೆ, ಸಿನಿಮಾದಲ್ಲಿ ಬರೀ ಸಟುಗಾನಲ್ಲ ಅವ್ರನ್ನು ತೋರಿಸ್ತೀರಾ ಹೇಗೆ ಅಂತ? ಸರ್ ಆ್ಯಕ್ಚುಲಿ ಸುದಿ ಅಣ್ಣನ ನಾನು ನೋಡಿರೋಂಗೆ ಇದುವರೆಗೂ ನೋಡದೇ ಇರೋ ಪಾತ್ರದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ ಸರ್. ಸೊ ಹಂಗಾಗಿ ಸುದಿ ಅಣ್ಣನೆಲ್ಲೂ ನಾವು ತೋರಿಸಿಲ್ಲ. ಬಿಕಾಸ್ ಬಿಗಿನಿಂಗಲ್ಲಿ ತೋರಿಸೋದ್ರಲ್ಲಿ ಹೇಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಸಿನಿಮಾದಲ್ಲಿ ನೋಡಿದಾಗ ಥ್ರೂ ದ ಜರ್ನಿ ಹೋದಾಗ ಇಟ್ ವಿಲ್ ಬಿ ಸರ್ಪ್ರೈಸ್ ಫಾರ್ ಮೆನಿ ಆಫ್ ದ ಪೀಪಲ್ ಅಂತ ಅನಿಸುತ್ತೆ. 3.5 ನಿಮಿಷ ಸಿಂಗಲ್ ಟೇಕಲ್ಲಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಟೀಸರಲ್ಲೂ ಹೇಳಿದ್ದೆ. ಐ ಥಿಂಕ್ ಇದುವರೆಗೂ ಅದನ್ನು ನೋಡಿಲ್ಲ ನಾನು. ಸುದಿ ಅಣ್ಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಾರಿ ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಐ ಆಮ್ ವೆರಿ ಹ್ಯಾಪಿ ನನ್ನ ಈ ಟೀಮ್ ಜೊತೆ ಕೆಲಸ ಮಾಡಿರೋದಕ್ಕೆ. ಎವ್ರಿ ಟೈಮ್ ನಾನು ಹೆಂಗೆ ಅಸೋಸಿಯೇಟ್ ಆಗಿದ್ದೀನಿ ಅಂತ ಅದರದ್ದು ಸ್ಟೋರಿಗಳು ಹೇಳಿದ್ದೀನಿ. ಸರ್ ಇಲ್ಲಿ ಸುದೀಪ್ ಸರ್ದು ಒಂದು ಹೇಳಿದ್ರು, ಐ ಜಸ್ಟ್ ವಾಂಟ್ ಟು ಆ್ಯಡ್. ಅವರು ಆ ಮೂವಿ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅದೊಂದು ತುಂಬ ಸರ್ಪ್ರೈಸ್ ಎಲಿಮೆಂಟ್ ಆಗಿದೆ. ಅದಕ್ಕೆ ನಾವು ಎಲ್ಲಿನೂ ಅವ್ರದ್ದು ಟೀಸರಲ್ಲಾಗಲಿ ಟ್ರೈಲರ್ಲಾಗಲಿ ಜಾಸ್ತಿ ಅದರದ್ದು ತೋರಿಸ್ತಾ ಇಲ್ಲ. ಸೊ ದಟ್ ಈಸ್ ಇಂಟೆನ್ಷನಲ್. ದಯವಿಟ್ಟು ಎಲ್ಲ ಮೂವಿಲಿ ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಏನಿದೆ ಅಂತ ನೀವು ನೋಡ್ಬೋದು. ಐ ಡೋಂಟ್ ವಾಂಟ್ ಎನಿಬಡಿ ಟು ಗೆಸ್ ಇಟ್. ಅದಕ್ಕೋಸ್ಕರ ನಾವು ಅದನ್ನು ಆ ಥರ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸುದೀಪ್ ಸರ್, ಪಾರ್ಟ್ ಆಫ್ ಅವರ್ ಟೀಮ್. So very happy. Thank you, ma'am. Thank you, sir. Thank you so much. Yes. And special thanks to my Sabash team, Rudresh, Sabash team do ella bandidare, Nisarga Gowda and Sharad and Dev Devaya, Monnappa and my friends. Thanks everyone. Thanks. Sir. Sir, I am a movie critic and a good lover of movie. ತುಂಬ ಚೆನ್ನಾಗಿದೆ ಸರ್. ಒಂದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಆ ಥರ ಮೂವಿ. ಕನ್ನಡ ಇದರಲ್ಲೂ ಇಷ್ಟೊಂದು ಕಂಟೆಂಟ್ ರಿಲೇಟೆಡ್ ಕ್ಯಾರೆಕ್ಟರ್ ಮೂವಿ ಮಾಡ್ಬೋದಾ ಅಂತ ನನಗೆ ಜಸ್ಟ್ ಅಮೇಜ್. ಅದಾಗಿ ನಾನು ಇದಕ್ಕೆ ಟೀಮ್ಗೆ ಪಾರ್ಟ್ ಆಗಿದ್ದೀನಿ. ಇಟ್ಸ್ ಅ ಓವರ್ ಆಲ್ ವೆರಿ ನೈಸ್ಲಿ ಮೇಡ್ ಮೂವಿ ಸರ್. ತುಂಬ ಇಷ್ಟ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಈ ಥರ ಮೂವೀಸು ನನಗೆ ಗೊತ್ತಿರುವಂಗೆ ನಾನು ನೋಡಿಲ್ಲ, ಬಂದಿರ್ಬೋದು. ಮೇ ಬಿ ಐ ಹ್ಯಾವ್ ನಾಟ್ ವಾಚ್ಡ್ ಇಟ್. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಲೇಬೇಕು ಸರ್. ಹೌದು ಸರ್, ನಮ್ಮ ಪ್ರಿಯಾರಿಟಿ ಕನ್ನಡ. ಸೊ ಕನ್ನಡದಲ್ಲೇ ಆಗಬೇಕು, ಫಸ್ಟು ಕನ್ನಡದಲ್ಲೇ ಓಡಬೇಕು, ಅದಾದಮೇಲೆ ಎಲ್ಲ ಬೇರೆ ಲ್ಯಾಂಗ್ವೇಜ್ ಸರ್. ಮಿಷನ್ ಬಗ್ಗೆ ಆಗಸ್ಟ್ 1ನೇ ತಾರೀಕು ರಿಲೀಸ್ ಇರೋದ್ರಿಂದಾಗಿ ಎಲ್ಲರಿಗೂ ಶುಭ ಸಂಜೆ. ನಾವು ಆಗಸ್ಟ್ 1ನೇ ತಾರೀಕು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ನಾವು ವಿಲ್ ಬಿ ರಿಲೀಸಿಂಗ್ ಅರೌಂಡ್ ಒಂದು 75ರಿಂದ 100 ಸ್ಕ್ರೀನಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬೋತ್ ಮಲ್ಟಿಪ್ಲೆಕ್ಸ್ ಆ್ಯಂಡ್ ಸಿಂಗಲ್ ಸ್ಕ್ರೀನ್ ಕಾಂಬಿನೇಷನಲ್ಲಿ ಮಾಡ್ತೀವಿ. ನೀವು ನೋಡಿದ್ರಿ ಟ್ರೈಲರಲ್ಲಿ, ಒಬ್ಬರಿಗೆ ಅಂತಿಮ ಯಾತ್ರೆ ಆದರೆ ಇನ್ನೊಬ್ಬರಿಗೆ ಜಾತ್ರೆ, ಒಂದು ಕಡೆ ಸಾವಾದರೆ ಇನ್ನೊಂದು ಕಡೆ ಅದೇ ಊಟ ಇನ್ನೊಬ್ಬರಿಗೆ. ಸೊ ಈ ಥರ ಒಂದು ತುಂಬ ಸೆನ್ಸಿಟಿವ್ ಎಳೆ ಇಟ್ಕೊಂಡು ರಾ ಸಬ್ಜೆಕ್ಟ್ನ ತುಂಬ ಇಂಟೆನ್ಸಿಫೈಡಾಗಿ ಶೂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ನಾನು ಸಿನಿಮಾ ನೋಡಿದ್ದೀನಿ, ನಾನು ಇಷ್ಟಪಟ್ಟು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಜಾಸ್ತಿ ಈ ಟೀಮ್ ಬಂದು ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಇಂಥ ಪ್ರೊಫೆಷ್ನಲ್ಸ್ ಜೊತೆ ವರ್ಕ್ ಮಾಡೋಕ್ಕೆ ನಮಗೂ ಖುಷಿ ಆಗುತ್ತೆ, ಕೊಲಾಬ್ರೇಟ್ ಮಾಡೋಕ್ಕೆ. ಮುಂದೆ ಹೋಗ್ತಾ ಹೋಗ್ತಾ ಈ ಥರ ಪ್ರೊಫೆಷ್ನಲಿಸಮ್ ಬಂದರೆ ನಮ್ಮ ಇಂಡಸ್ಟ್ರಿಗೂ ತುಂಬ ಒಳ್ಳೆಯದಾಗುತ್ತೆ. ಸೊ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಟು ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. ಅಲ್ಲೂ ಮಾಡ್ತಾ ಇದ್ದೀವಿ ಸರ್, ಫೋಕಸ್ ಮಾಡ್ತೀವಿ. ಮಂಗಳೂರು ಮತ್ತು ಕೊಡಗು ರೀಜನಲ್ಲಿ ಎಲ್ಲೆಲ್ಲಿ ನಮಗೆ ಚಿತ್ರಮಂದಿರ ಅವೈಲಬಿಲಿಟಿ ಇದೆ ಎಲ್ಲ ಕಡೆ ಫೋಕಸ್ ಮಾಡಿ ರಿಲೀಸ್ ಮಾಡ್ತೀವಿ ಸರ್.
ಹೌದು ಹೌದು, ಖಂಡಿತ ಮಾಡ್ತೀವಿ ಸರ್. ವಿಲ್ ಟೇಕ್ ಯುವರ್ ಇನ್ಪುಟ್, ಖಂಡಿತ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಹೌದು, ಜಿಯೋ ಆಗಬೇಕು. ಮೋಸ್ಟ್ಲಿ ನಮ್ಮ ಡೇಟ್ ಅಷ್ಟೊತ್ತಿಗೆ ಆಗ್ಬೋದು, ಗೊತ್ತಿಲ್ಲ. ಲೆಟ್ಸ್ ವೆಯ್ಟ್ ಫಾರ್ ಗುಡ್. ಓಕೆ, ಥ್ಯಾಂಕ್ ಯು ಸರ್. ಇತ್ತೀಚೆಗೆ ಮಹಾದೇವ ಸಿನಿಮಾಗೆ ಒಂದು ಥಿಯೇಟರ್ ಸಮಸ್ಯೆ ಆಯಿತು. ಅದೇ ದಿನ ಇನ್ನಷ್ಟು ಸಿನಿಮಾಗಳು ರಿಲೀಸ್ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಸರ್? ಪ್ರತಿ ವಾರ ಈ ಸಮಸ್ಯೆ ಇದ್ದೇ ಇರುತ್ತೆ ಸರ್, ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಬೆಸ್ಟ್ ಎಫರ್ಟ್ ಹಾಕಿ ನಾವು ಮಾಡ್ತೀವಿ. ಅದ್ರ ಜೊತೆ ಲಕ್ಕು ಇಂಪಾರ್ಟೆಂಟು. ಪ್ರಿಪ್ರೇಷನ್ ಚೆನ್ನಾಗಿದೆ ಸರ್, ಪ್ರಿಪ್ರೇಷನ್ ಚೆನ್ನಾಗಿದೆ. ಸೊ ವಿಲ್ ಸಿ ಟು ಇಟ್ ದಟ್ ವಿಲ್ ಗೆಟ್ ದ ಬೆಸ್ಟ್ ಸ್ಕ್ರೀನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ಗೆ. ಥ್ಯಾಂಕ್ ಯು ಶ್ರೀಧರ್ ಸರ್. ಈಗ ನಮ್ಮ ಅಲೆಕ್ಸ್ ಚಟುವ ಅವರು ಮಾತನಾಡುವಂತಹ ಸಮಯ. ಇಲ್ಲ, ಹಂಗೇನಿಲ್ಲ, ಡೈರೆಕ್ಟ್ ಏನು ಹೇಳ್ತಾರೋ ಅದು ಮಾಡ್ತೀನಿ, ಕೆಲಸ ಮಾಡಿ. ಓಡ ಒಂಚೂರು ಮನೇಲಿ ಏನೋ ಪ್ರಾಬ್ಲಮ್, ನಮ್ಮ ತಾಯಿಯವ್ರು ಬಿದ್ದುಬಿಟ್ಟವ್ರೆ, ಹುಷಾರಿಲ್ಲ ಅಂತ. ಈಗ ಅದಕ್ಕೆ ಏನೋ ಬೆನ್ನಿಗೆ ನಾವು ಏಟ್ ಆಗ್ಬಿಟ್ಟಿದ್ದೆ, ಅದಕ್ಕೆ ಗಾಡೀಲಿ ಬಿದ್ದುಬಿಟ್ಟಿದ್ದೆ. ಹಾಂ, ಅದಕ್ಕೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಸಾರಿ. ಥ್ಯಾಂಕ್ ಯು ಸುದೀಪ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹಿರಿಯರೆಲ್ಲ ಇವತ್ತು ನಮ್ಮ ಟೀಮ್ಗೆ ಆಶೀರ್ವಾದಕ್ಕೋಸ್ಕರ ಇಲ್ಲಿ ಇಷ್ಟು ದೂರ ಬಂದಿರಾ. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾ, ವಿ ಆಲ್ವೇಸ್ ಲವ್ ಯು. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ನೀವು ನಮ್ಮೆಲ್ಲರಿಗೂ ಕೊಡ್ತಾ ಇರೋದಕ್ಕೆ. ಟ್ರೈಲರ್ ನಾನು ನೋಡಿರಲಿಲ್ಲ, ಕಟ್ ವರ್ಷನ್ ನಾನು ನೋಡಿರಲಿಲ್ಲ. ಬಟ್ ಆ್ಯಸ್ ಅನ್ ಆಡಿಯನ್ನೇ ನಾನು ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ಈ ಟೀಮ್ ಜೊತೆ ನಾನು ಕೆಲಸ ಮಾಡೋದು ನಂಗೆ ತುಂಬ ಖುಷಿ ಇದೆ. ಹಿಂದ್ಗಡೆ ರೆಸ್ಪಾನ್ಸ್ನ ಫಸ್ಟ್ ನಾನು ಕೇಳಿಸ್ಕೊತಾ ಇದ್ದೆ, ಹೇಗಿದೆ ರೆಸ್ಪಾನ್ಸ್ ಹಿಂದೆ ಅಂತ. ಹಿಂದೆ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಮೀಡಿಯಾ. ಆ್ಯಕ್ಚುಲಿ ಮೀಡಿಯಾ ಪೀಪಲ್ ಆರ್ ಆಲ್ಸೋ ಫ್ಯಾಮಿಲಿ ಥರನೇ. ನಮಗೆ ಟೀಸರ್ಗಾಗಿರ್ಬೋದು, ಆಡಿಯೋ ಲಾಂಚ್ಗಾಗಿರ್ಬೋದು, ಇವತ್ತು ಟ್ರೈಲರ್ ಲಾಂಚ್ಗೂ ನೀವು ಆ್ಯಸ್ ಫ್ಯಾಮಿಲಿನೇ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಹೌದು, ಇದು 3 ಸಿನಿಮಾ ಮಾಡಿದ್ದೀನಿ ಇದ್ರೂ ಸೇರಿ. ಬಟ್ ಇದು ಡಿ ಗ್ಲಾಮರಸ್ ರೋಲ್. ಹೌದು, ಡಿ ಗ್ಲಾಮರಸ್ ರೋಲ್ ಮಾಡಬೇಕಾದ್ರೆ ಏನದ್ರ ಬಗ್ಗೆನೂ ನೀವು ಎಕ್ಸ್ಟರ್ನಲಿ ಡೋಂಟ್ ಹ್ಯಾವ್ ಟು, ಅಂದರೆ ಯಾವುದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಬರೀ ಕಾಂಟೆಂಟ್ ಮತ್ತು ಡೈಲಾಗ್ಸ್ ಮತ್ತು ನೀವು ಹೇಗೆ ನಿಮ್ಮನ್ನು ಅದ್ರ ಒಳಗಡೆ ತುಂಬ ಚೆನ್ನಾಗಿ ತೊಡಸ್ಕೊತೀರಾ ಅನ್ನೋದು ಈಸ್ ವೆರಿ ಇಂಪಾರ್ಟೆಂಟ್. ಸೊ ನನಗೆ ನಾನು ಇದೊಂದು ಪೊನ್ನೆ ಅನ್ನೋ ಒಂದು ಪಾತ್ರ ನಾನು ಮಾಡಿದ್ದೀನಿ. ಈ ಪಾತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್. ನಾನು ಸಿಟಿ ಹುಡುಗಿ, ಬಟ್ ಸಿಟಿ ಹುಡುಗಿ ಒಂದು ಹಳ್ಳಿ ಹುಡುಗಿ ರೋಲ್ ಮಾಡಿದ ಹಾಗೆ. ಬಟ್ ಅದೆಲ್ಲೂ ಕಾಣಿಸ್ಬಾರ್ದು. ಸ್ಕ್ರೀನ್ ಮೇಲೆ ಅದು ಕಾಣಿಸಿದ್ರೆ ಪಾತ್ರನೇ ಸತ್ತೋಗ್ಬಿಡುತ್ತೆ. ಬಟ್ ಅದು ಕಾಣಿಸ್ದೇ ಇರೋ ಹಾಗೆ ಒಂದು ಪಾತ್ರ ಮಾಡೋದು ವಾಸ್ ಚಾಲೆಂಜಿಂಗ್. ಆ್ಯಂಡ್ ನಾನು ತುಂಬ ಕಲ್ತಿದ್ದೀನಿ. ಡೈರೆಕ್ಟರ್ ಆಗಿರ್ಬೋದು ಆ್ಯಂಡ್ ಈವನ್ ಶೌರ್ಯ ಎಲ್ಲ ಶಾರ್ಟ್ನಲ್ಲೂ ತುಂಬ ಗೈಡ್ ಮಾಡಿದರು, ಹೀಗೆ ಮಾಡ್ಬೋದು ಅಂತ. ಆ್ಯಂಡ್ ನನಗೂ ಒಂದು ಲಿಬರ್ಟಿ ಇತ್ತು. ನಾನು ಅಂದರೆ ಡೈರೆಕ್ಟರ್ಸ್ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಬಟ್ ನಾನು ಏನೋ ಸಜೆಸ್ಟ್ ಮಾಡಿದ್ರೆ, ಸರ್ ಈ ಥರ ಹೀಗೆ ಮಾಡಿದ್ರೆ ಓಕೆನಾ, ಹೀಗೆ ಮಾಡಿದ್ರೆ ಓಕೆನಾ ಅಂತ. ಸೊ ಹಿ ಯೂಸ್ ಟು ಆಲ್ವೇಸ್ ಒಂದು ಫ್ರೀ ಹ್ಯಾಂಡ್ ಕೊಡ್ತಾಯಿದ್ರು. ಓಕೆ, ನೀವು ಹೀಗೆ ಮಾಡಿ, ಈ ಥರ ಮಾಡಿ ಅಂತ. ಸೊ ಅವ್ರು ಹೇಳೋದೇ ಒಂದು ಎಕ್ಸ್ಪ್ಲೇನ್ ಮಾಡೋದೇ ನೀವು ನಿಮ್ಮ ಆ ಪಾದ ಒಳಗಡೆ ಹೋಗ್ಬಿಡ್ತೀರ. ಅವ್ರು ಯಾವ ಥರ ನಿಮಗೆ ಒಂದು ಸೀನ್ ಟು ಸೀನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ನೀವು ಆ ಒಳಗಡೆ ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ಅವ್ರು ನಿಮಗೆ ಹೇಳಿದಾಗ ನೀವು ಆಲ್ರೆಡಿ ಒಂದು ಪೊನ್ನೆ ಆಗಿ ಆ ಒಂದು ಸಿಚುವೇಶನಲ್ಲಿ ನೀವು ಆ್ಯಕ್ಟ್ ಮಾಡೋಕ್ಕೆ ರೆಡಿ ಆಗಿಬಿಡ್ತೀರ. ಸೊ ಆ ಥರ ಒಂದು ಪ್ರಿಪ್ರೇಷನ್ ಇತ್ತು. ಡಿಗ್ಲಾಮರಸ್ ಮಾಡೋದಕ್ಕೆ ನಾನು ಒಂದ್ಸಲಿನೂ ನಾನು ಯೋಚನೆ ಮಾಡಿಲ್ಲ. ಬಿಕಾಸ್ ಇದು ಆ್ಯಕ್ಟಿಂಗ್ಗೆ ತುಂಬ ಸ್ಕೋಪ್ ಇತ್ತು. ಸೊ ವೈ ನಾಟ್ ಅಂತ ನಾನು ಈ ಪಾತ್ರನ ಮಾಡೋಕ್ಕೆ ಒಪ್ಕೊಂಡೆ. ಕೊಡವ ಭಾಷೆ ಅದೊಂದು ಡೈಲಾಗ್ ಇದೆ ಅಷ್ಟೇ. ಕುಳು ಪೊಂಡವ ಅಂದರೆ ಊಟ ಮಾಡ್ತೀನ ಅಂತ ಇದು ಕೊಡೋದು. ಹಾಂ, ಕನ್ನಡನೇ. ಹಾಂ, ಆ ಥರ ಕನ್ನಡ ಮಾತಾಡಿದ್ದೀನಿ. 95% ಕಂಪ್ಲೀಟ್ ಕನ್ನಡ, ಒಂದು 5% ಎಲ್ಲಾದರೂ ಕೊಡವ ಇದೆ ಅಷ್ಟೇ. ಬಟ್ ಅಂದರೆ ನಿಮಗೆ ಎಂಗೇಜಿಂಗ್ ಆಗಿದೆ. ಇಟ್ಸ್ ನಾಟ್ ಲೈಕ್ ಎನಿ ಅದರ್. ಲೈಕ್ ನಾವು ಹೇಗೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್ಸ್ ನೋಡ್ತಾ ಇರ್ತೀವಿ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ಅಂದರೆ ಆಡಿಯನ್ಸೇ ಫೈಂಡ್ ಔಟ್ ಮಾಡಬೇಕು ಆ ಲವ್ ಸ್ಟೋರಿನ ಅನ್ನೋದು. ಐ ವಿಲ್ ಲೀವ್ ಇಟ್ ಟು ದ ಆಡಿಯನ್ಸ್. ಸೊ ಅದನ್ನು ರಿವೀಲ್ ಮಾಡೋ ಹಾಗಿಲ್ಲ.
ಥ್ಯಾಂಕ್ ಯು ಸೋ ಮಚ್ ಅದು ಮಾಡದೇ ಇರೋದಕ್ಕೆ. ಥ್ಯಾಂಕ್ ಯು ಪ್ರಿಯಾಂಕ ಮಳಲಿ ಅವರೇ. ಇದೀಗ ನಮ್ಮ ಶೋಗೆ ಊಟ ಸಿಕ್ತು ತಾನೆ? ಇನ್ನ ಸಿಕ್ಕಿಲ್ಲ ಮೇಡಮ್, ಕಾಸ್ಟ್ಯೂಮ್ ಹಾಕೊಂಡ್ರೆ ಹೊಟ್ಟೆ ಹಸಿವು ಶುರು ಆಗ್ಬಿಡುತ್ತೆ. ಅಯ್ಯೋ ಓಕೆ, ಮಾತಾಡಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು, ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್ ಎಲ್ಲರೂ ತುಂಬ ದೂರದಿಂದ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ಅದಕ್ಕೆ ಸಿನಿಮಾ ಬಗ್ಗೆ ಎಲ್ಟು ಮುತ್ತ, ನಾನೇ ಮುತ್ತ. ನನಗೆ ಕಾಸ್ಟ್ಯೂಮ್ ಹಾಕಿದಾಗೆಲ್ಲ ಹೊಟ್ಟೆ ಹಸಿವು ಶುರು ಆಗ್ಬಿಡ್ತಾಯಿತ್ತು. ನನಗೆ ಗೊತ್ತಿಲ್ಲ ಅದೇನಾದ್ರೂ ಮೈಮೆ ಕಾಸ್ಟ್ಯೂಮ್ ಮೈಮೆ ಹುಷಾರಾಗಿತ್ತು, ಮನೇಲಿ ಇಟ್ಟಿದ್ದೀನಿ, ಒಂದಿನ ಫ್ರೇಮ್ ಹಾಕಿ ಇಟ್ಕೋತೀನಿ ಅಂತ. ಸೊ ಓಕೆ, ಅಪಾರ್ಟ್ ಫ್ರಮ್ ದಟ್ ನಮ್ಮ ಅಣ್ಣನ ಸಮಾನವಾದ ವಿನಯ್ ಅಣ್ಣ ಬಂದಿದ್ದಾರೆ ದಾವಣಗೆರೆಯಿಂದ. ಅಣ್ಣ ಥ್ಯಾಂಕ್ಸ್ ಫಾರ್ ಕಮಿಂಗ್. ಐ ಫಾರ್ಗಾಟ್ ಟು ಟೆಲ್ ಯು ಸರ್, ಎಲ್ಟು ಮುತ್ತ ಅನ್ನೋ ಸಿನಿಮಾ ಬಂದರೆ ಪ್ರತಿಯೊಂದು ಮನುಷ್ಯನಿಗೂ ಅವ್ರದ್ದೇ ಆದ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿರ್ತಾರೆ. ಬಟ್ ಹಾಗೆ ಡೈರೆಕ್ಟರ್ಸ್ ಅವರು ಇವರೆಲ್ಲ ಮಾತಾಡಿದಾಗೆ ಅವ್ರಿಗೆ ಊಟನೇ ಮುಖ್ಯ ಆಗಿರುತ್ತೆ. ಅದರಲ್ಲಿ ಆಗು ಹೋಗುಗಳು ಮತ್ತು ದಿನಚರಿಯಲ್ಲಿ ಏನೇನಾರು ಆಗ್ಬೋದು ಅದೆಲ್ಲ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ಕಾಗಿ ಹೇಳಿದ್ದೀವಿ, ಕೆಲವೊಂದನ್ನು ಸಿಂಬಾಲಿಕ್ಕಾಗಿ ಹೇಳಿದ್ದೀವಿ. ಬಟ್ ಓವರಾಲ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ನಿಮಗೆ ಒಂದು ಹೊಸ ಅನುಭವನೇ ಆಗುತ್ತೆ. ಬಟ್ ಔಟ್ ಆ್ಯಂಡ್ ಔಟ್ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮೂವಿ ಇದು, ಅದನ್ನು ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ. ಈಗ ಟ್ರೇಲರ್ ಅಂತ ಈಗ ಬರೀ ಟ್ರೇಲರ್ ಒಂದು ಬಿಟ್ಟದು ಆ್ಯಕ್ಚುಲಿ, ಅದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗ್ತಾ ಇತ್ತು. ಒಂದು ಶಾರ್ಟಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಮ್ಯಾಜಿಕ್ ಮಾಡಿದ್ದಾರೆ ಅದರಲ್ಲಿ. ಅಲ್ಲಿಂದ ಶುರು ಆದರೆ 1 ರೌಂಡ್ 3 ರೌಂಡ್ ಅಟ್ಮಾಸ್ ಬರ್ತಾಯಿತ್ತು. ಆ ಥರ ಓವರಾಲ್ ಸಿನಿಮಾನೇ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. OTTಲಿ ಬರುತ್ತೆ, ಟಿವಿಲಿ ಬರುತ್ತೆ, ಆಮೇಲೆ ನೋಡೋಣ ಅಂತಂದರೆ ಅದು ಏನೂ ಮಾಡೋಕ್ಕಾಗಲ್ಲ. ಬಟ್ ಥಿಯೇಟ್ರಂತೂ ಮಿಸ್ ಮಾಡಿಕೊಂಡ್ರೆ ಅದು ನಮ್ಮ ಕನ್ನಡ ಆಡಿಯನ್ಸ್ಗೆ ಲಾಸ್ ಅಂತ ನಾನು ಹೇಳ್ಕೊತೀನಿ. ಹೊಸ ತಂಡ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಒಂದಿನ ನಾವು ಅಳಬ್ರಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಸರ್, ದಪ್ಪ ಆಗೋದು ತುಂಬ ಈಸಿ ಸರ್, ತುಂಬ ಇಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಎಲ್ಲರೂ ಜಿಮ್ ಮಾಡ್ಕೊಂಡು ಬರ್ತಾರೆ ಸರ್, 6 ಪ್ಯಾಕ್ ಮಾಡೋದು 2 ತಿಂಗಳು ವರ್ಕೌಟ್ ಮಾಡಿದ್ರೆ ಬಂದ್ಬಿಡುತ್ತೆ ಸರ್. ಬಟ್ ಪಾತ್ರ ಪ್ರಿಪ್ರೇಷನ್ ಅಂತ ಬಂದಾಗ ಒಬ್ಬ ಕಾಡಿಂದ ಹಿಡ್ಕೊಂಬಂದ್ರೆ ಹೆಂಗಿರ್ತಾನಲ್ಲ ಸರ್, ಹಂಗಿರ್ಬೇಕಾಯ್ತು ನಾನು. ಚೆನ್ನಾಗಿ ತಿನ್ಕೊಂಡು, ಯಾಕಂದರೆ ಮನೆ ಊಟ ಅದು, ಒಂದು ಮನೇಲಲ್ಲ ಸರ್, ಸಿಕ್ಕಾಪಟ್ಟೆ ಮನೇಲಿ ಊಟ ಮಾಡ್ತೀನಿ ಸಿನಿಮಾದಲ್ಲಿ. ಸೊ ಹಾಗಾಗಿ ಸ್ವಲ್ಪ ಹೆಲ್ತಿಗೆ ಇರಬೇಕಾಯಿತು. ಬಟ್ ಮೂವಿ ಹೆಂಗೆ ಟ್ರಾವೆಲ್ ಆಗುತ್ತಲ್ಲ ಅದ್ರ ಮುಖಾಂತರ ನೀವು ಕ್ಲೈಮ್ಯಾಕ್ಸ್ ಅವ್ರಿಗೆ ನೋಡಿ ಫಸ್ಟ್ ಹೇಗಿರ್ತೀನಿ ಲಾಸ್ಟಲ್ಲಿ ಹೇಗಿರ್ತೀನಿ ಅಂತ. ಸೊ ನನ್ನ ಕೈಲಾದಷ್ಟು ಒಂದು ಎಫರ್ಟ್ ಅಂತೂ ಹಾಕಿದ್ದೀನಿ. ಸಿನಿಮಾ ನೋಡಿದ್ಮೇಲೆ ನೀವು ಹೇಳ್ತೀರಾ ಏನು ಎಫರ್ಟ್ ಇತ್ತು ಅಂತ ಹೇಳಿ. ಅದು ಆ್ಯಕ್ಚುಲಿ ನಾನಲ್ಲ ಸರ್, ಅದು ಪಟಾಕಿ ಒಂದು ಮುತ್ತ ಕೂತಿದ್ದು. ಸೊ ಒಂದು ಊಟ ಇಂಪಾರ್ಟೆಂಟ್ ಅಲ್ಲ. ಸೊ ಪಾತ್ರನ ಆ ಲೆವೆಲ್ ನಾನು ತೊಗೊಂಡ್ಬಿಟ್ಟಿದೆ ಸರ್ ಮೈಗೆ. ಅದು ಮೂರನೇ ಟೇಕ್ ಅದು 2000 ವೋಲ್ಟ್ಸ್ ಪಟಾಕಿ ಅದು. ಕೆಲವೊಂದು ಟೆಕ್ನಿಕಲ್ ಇಶ್ಯೂಸು, ಕೆಲವೊಮ್ಮೆ ಫೋಕಸ್ ಔಟ್ ಆಗಿಬಿಡ್ತಿತ್ತು, ಕೆಲವೊಮ್ಮೆ ಕ್ಯಾಮ್ರಾ ಬಿಟ್ಟು ಓಡ್ಬಿಟ್ಟಿದ್ರು. ಸೊ ನಾನು ಮಾತ್ರ ಅಲ್ಲೇ ಇರಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ಲ ಸರ್, ರಿಸ್ಕ್ ಇಲ್ಲ. ಏನಾಗಿಲ್ಲ ಸರ್, ನನಗೆ ದೇವರು ಬಲ ತುಂಬ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಸರ್. ಇಲ್ಲ ದೇವ್ರ ಮೇಲೆ ನಮಸ್ಕಾರ ಮಾಡ್ಕೊಂಡೆ ನಾನು ಕೂತ್ಕೊಂಡಿದ್ದು. ಬಟ್ ನನಗೇನು ಆಗಿಲ್ಲ, ದೇವ್ರ ಮೇಲೆ ನಂಬಿಕೆ ಮಾಡಿದ್ದೀನಿ ಸರ್. ಹಾಗಾಗಿ ನನಗೆ ಏನೂ ಆಗಿಲ್ಲ. ಪಟಾಕಿ ಇಸ್ತಾರೆ ಅವರು, ನಮ್ಮ ಫ್ರೆಂಡ್ ಇದ್ದಾರೆ ವಿಲನ್ ಫಿಲ್ಮಲ್ಲಿ, ಅವ್ರ ಕಣ್ಣಿಗೆ ಬಿದ್ದಿದೆ, ಅವ್ರು 100 ಮೀಟರ್ ದೂರ ಇದ್ದಾರೆ, ಅವ್ರ ಕಣ್ಣಿಗೆ ಬಿದ್ದಿದೆ. ನನ್ನ ಪಕ್ಕದಲ್ಲಿರೋ ನನಗೇನು ಆಗಿಲ್ಲ. ಸಿನಿಮಾಗೂ ಸರ್ ಯಾವುದೇ ರೀತಿಯ ತೊಂದರೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್. ಖಂಡಿತ ಸರ್, ದೇವರ ಆಶೀರ್ವಾದ, ಕನ್ನಡ ಜನತೆ ಆಶೀರ್ವಾದ ಬೇಕು ನನಗೆ ನನ್ನ ತಂಡಕ್ಕೆ ಎಲ್ರಿಗೂ. ಏನಕ್ಕಂದರೆ ಸರ್, ಒಂದು ಪಾಯಿಂಟ್ ನಾನು ಹೇಳಲೇಬೇಕು ಸರ್. ಈಗ ನಾವೆಲ್ಲ 5 ಜನ ಸೇರಿ ಸಿನಿಮಾ ಮಾಡಿದ್ವಿ ಹೊಸಬ್ರು ಅಂತ. ಸೊ ನಾವೇನೋ ಒಂದು ಓಕೆ ಪ್ಯಾಷನಾಗಿ ಮಾಡಿಬಿಟ್ವಿ, ಪ್ರಾಡಕ್ಟ್ ಬಂತು. ಬಟ್ ಈಗಿನ ಕಾಲದಲ್ಲಿ ಈಗಿನ ಕರೆಂಟ್ ಟ್ರೆಂಡ್ ತೊಗೊಂಡ್ರೆ ಹೊಸಬ್ರಿಗೆ ಫಸ್ಟ್ ಆಫ್ ಆಲ್ ಬಂದು ಯಾರೋ ಒಂದು ಥಿಯೇಟರ್ ಸ್ಕ್ರೀನ್ ಕೊಡೋಕ್ಕೆ ಹಿಂದೆ ಮೇಲೆ ನೋಡ್ತಾರೆ. ಅಂಥವ್ರು ಒಂದು ದೊಡ್ಡ ಮೊತ್ತನ ಇನ್ವೆಸ್ಟ್ ಮಾಡಿರೋದು ಪವೀಂದ್ರಣ್ಣ ಬಂದು ಸಿನಿಮಾ ನೋಡ್ಬಿಟ್ಟು ಹೊಸ ಟೀಮ್ ಅನ್ನೋದು ಲೆಕ್ಕಿಸಿದವರು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಅಷ್ಟು ಗಟ್ಟಿ ಇದೆ ಸಿನಿಮಾ ಅನ್ನೋದನ್ನ. ಅದೇ ಒಂದು ಫಸ್ಟೇ ನಮಗೆ ಒಂದು ವ್ಯಾಲಿಡೇಷನ್ ಮಾಡಿಬಿಟ್ರು. ಥ್ಯಾಂಕ್ಸ್ ಪವೀಂದ್ರಣ್ಣ. ಆಮೇಲೆ ಶ್ರೀಧರ್ ಸರ್ ನೋಡಿದ್ರು, ಸಿನಿಮಾ ನೋಡಿದ್ರು, ಅವ್ರಿಗೂ ಖುಷಿ ಆಯಿತು. ಅಕ್ಷಯ್ ಗಂಗಾಧರ್ ಸರ್ ಇಲ್ಲೇ ಇದ್ದಾರೆ, ಅವರು ನೋಡಿದ್ರು. ನಮ್ಮ ಪಿ ಅವರ ಸುಧೀಂದ್ರ ಸರ್ ಇಲ್ಲೇ ಇದ್ದಾರೆ. ಎಲ್ಲರೂ ನೋಡಿ ತುಂಬ ಖುಷಿ ಪಟ್ಟು ನಮ್ಮ ಜೊತೆಗೆ ಬೆನ್ನೆಲು ಬಂದಿದ್ದೆ. ನಮ್ಗೆ ಯಾರೂ ಬ್ಯಾಕ್ಗ್ರೌಂಡ್ ಇಲ್ಲ ಸರ್, ಗಾಡ್ ಫಾದರು ಇಲ್ಲ. ನಾನು ಲಾಸ್ಟ್ ಇಂಟರ್ವ್ಯೂ ಹೇಳಿದೆ ಗಾಡೇ ಫಾದರ್ ನಮಗೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್ ಈವೆಂಟ್ಗಳು ಆಡಿಯೋ ಲಾಂಚ್ ನಾವು ಹುಬ್ಳಿಲಿ ಮಾಡಿದ್ವಿ. ಮತ್ತು ಈಗ ರೀಸೆಂಟಾಗಿ ಎಕ್ಸಿಬಿಟರ್ ಮೀಟಿಂಗ್ ಆಯಿತು ಶಿವಮೊಗ್ಗದಲ್ಲಿ. ಮತ್ತು ಕೆಲವೊಂದು ಇನ್ನೊಂದು ಪ್ಲ್ಯಾನಿಂಗ್ಗಳು ನಡೀತಾ ಇದೆ. ಸತ್ಯ ಸರ್ ಅದನ್ನು ಆನ್ಸರ್ ಮಾಡ್ತಾರೆ. ಈಗ ಒಂದಷ್ಟು ಪ್ರೆಸ್ ಮೀಟ್ಗಳು ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್. ಪ್ರಮೋಷನಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ಇವಾಗ 2 ಸಾಂಗ್ ಆಲ್ರೆಡಿ ಜನಗಳಿಗೆ ತಲುಪಿದೆ. ಸೊ ನಾವು ಮಿಕ್ಕಿದ್ದೆಲ್ಲ ನಂದು ಅದೇ ಪಾತ್ರ, ಅದೇ ನಾನು ಲೀಡಾಗಿ ನಾನು ಹೇಳಬೇಕು, ನಾನೆಲ್ಲ ಹೇಳಿದ್ದೀನಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ ನಾನು ಹೇಳ್ತೀನಿ, ಏನಾದರೂ ಇದ್ದರೆ. ಇದು ಸಾರಿ, ಇದು ಜಸ್ಟ್ ಕ್ಲಾರಿಫಿಕೇಶನ್. ಪಬ್ಲಿಕ್ ಇವೆಂಟ್ಸು ಇವಾಗ ಹುಬ್ಳಿ, ಬ್ಯಾಂಗ್ಳೂರು, ಹುಬ್ಳಿ, ಗದಗು ಮತ್ತು ಧಾರವಾಡ, ಬಾಗಲಕೋಟೆ ಪ್ರೆಸ್ ಮೀಟ್ಸು ಮತ್ತು ಇವೆಂಟ್ ಮಾಡಿದ್ದೀವಿ.
ನೆಕ್ಸ್ಟ್ ಬಂದು ನಾವು ಇದು ಶಿವಮೊಗ್ಗ ಅಲ್ಲಿ ಎಕ್ಸಿಬಿಟರ್ ಮೀಟ್ ಮಾಡಿದ್ದೀವಿ. ನೆಕ್ಸ್ಟು ದಾವಣಗೆರೆ, ಮತ್ತು ಮೈಸೂರು, ಮಂಡ್ಯ, ಮ್ಯಾಂಗ್ಳೂರು, ಮಡಿಕೇರಿ ಆದಮೇಲೆ ಇದು ಬೆಳ್ಳಾರಿ, ರಾಯಚೂರು ಕಡೆ ಹೋಗೋದು ಪ್ಲ್ಯಾನ್ ಇದೆ ನಮಗೆ. ನಮ್ಮ ಪ್ಲ್ಯಾನ್ ಏನಂದರೆ ಅದರ್ ದ್ಯಾನ್ ಮೈನ್ ಸಿಟೀಸು, ರೀಜನಲ್ ಸೆಂಟರ್ಸ್ ಎಲ್ಲದನ್ನ ಕವರ್ ಮಾಡೋದೇ ನಮ್ಮ ಸ್ಟ್ರಾಟಜಿ. ಅದು ಎಲ್ಲ ಕಡೆ ಹೋಗ್ತದೆ. ಥ್ಯಾಂಕ್ ಯು ಸರ್. ಸರ್ ಏನು ಕೇಳ್ತಿದ್ದೀರಿ ನಮಗೆ ಸರ್? ಹಾಂ ಇಲ್ಲ ಓಕೆ, ಅದಕ್ಕೆ ನಾನೇ ಆನ್ಸರ್ ಮಾಡಬೇಕು. ಈಸ್ ನಾಟ್ ರೆಸ್ಪಾನ್ಸಿಬಲ್. ಪಡೀಲ್ ಅಣ್ಣ ನಮಗೆ ಶೂಟಿಂಗ್ ಟೈಮಿಂದನೂ ತುಂಬ ದೊಡ್ಡ ಶಕ್ತಿ ಆಗಿದ್ರು. ಒಂದಿನ ಅವರು ಚಳಿ ಮಳೆ ಗಾಳಿ ಯಾವುದೂ ನೋಡಲಿಲ್ಲ. ಅವ್ರಿಗೆ ನೀವು ಗೊತ್ತಿರಂಗೆ ಕಾಲ್ ಆಪ್ರೇಷನ್ ಆಗಿದ್ದು, ಅವ್ರಿಗೆ ಕಾಲು ಮುರಿದೋಗಿತ್ತು. ಅಂಥದ್ರಲ್ಲೂ ಮುಕ್ಕಾಲಡಿ ಕೆಸರಿದ್ರು ನಮ್ಮ ಜೊತೆ ಬರ್ತಿದ್ರು ರಾತ್ರಿ ಹಗಲು ಅಂದಿರ. ಈಗ ಅವ್ರಿಗೆ ಮತ್ತೆ ಕಾಲ್ ಆಪ್ರೇಷನ್ ಆಗಿದೆ, ರಾಡೆಲ್ಲ ರಿಮೂವ್ ಮಾಡಿದ್ದಾರೆ. ಹಂಗಾಗಿ ಅವರು ಪಬ್ಲಿಸಿಟಿ ಇದರಲ್ಲಿ ಬರೋಕ್ಕಾಗ್ತಲ್ಲ ಸರ್. ಮಂಗಳೂರು ಪ್ರೆಸ್ ಮೀಟ್ ಮಾಡ್ತೀವಿ, ಮಂಗಳೂರಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ಅವಿತ್ ಪಡೀಲ್ ಅವ್ರದ್ದು ಕ್ಲಾರಿಟಿ ಸಿಕ್ಕಿಲ್ಲ ಸರ್. ಅವರು ರೆಗ್ಯುಲರ್ ಟಚಲ್ಲಿ ಇದ್ದಾರೆ, ಆ್ಯಕ್ಚುಲಿ ಫೋನ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಕಾಂತಾರ ಶೂಟ್ ಇತ್ತು ಅದು ಇದಂತೆಲ್ಲ ಹೇಳ್ತಾ ಇದ್ರು, ಬಟ್ ಹುಷಾರು ಇರಲಿಲ್ಲ. ಸೊ ಹಾಗಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ ಈಗ. ಎನಿಥಿಂಗ್ ಎಲ್ಸ್ ಸರ್? ಓ ಸಾರಿ, ಅದನ್ನು ಡಿಲೀಟ್ ಮಾಡಿ ಸರ್. ಹಾಂ ಸರ್, ಶಂಕ ಮತ್ತು ಮಳೆ. ಮಳೆ ಕೂಡ ಒಂದು ಪಾತ್ರವಾಗಿ ನಮ್ಮ ಟೀಮಲ್ಲಿದೆ, ಐ ಮೀನ್ ನಮ್ಮ ಮೂವಿಲಿದೆ. ಆದಷ್ಟು 90% ರಿಯಲ್ ಮಳೆಯಲ್ಲೇ ನಾವು ಶೂಟ್ ಮಾಡಿರೋದು ಇದು. ಅಲ್ಲಂದಲ್ಲಿ ಇವಾಗ ನಾವು ಕಂಟಿನ್ಯೂಟಿಗೋಸ್ಕರ ಸ್ವಲ್ಪ ಯೂಸ್ ಮಾಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ 90% ರಿಯಲ್ ಮಳೆಯಲ್ಲೇ ನಾವು ಶೂಟ್ ಮಾಡಿರೋದು ಸರ್. ಅದು ಒಂದು ಮುಖ್ಯವಾದ ಭಾಗ ಆಗಿದೆ ನಮ್ಮ ಸಿನಿಮಾದಲ್ಲಿ. ಶೌರ್ಯ ಪ್ರತಾಪ್ ಅವರಿಗೆ ಊಟದ ಹಸಿವಿನ ಜೊತೆ ಪ್ರಶ್ನೆಯ ಹಸಿವು ಕೂಡ ಇದೆ. ಕೇಳಿ 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 ಅಂತಿದ್ದಾರೆ ಇವತ್ತು. ತುಂಬ ಕೇಳ್ಬಿಡ್ತಾರೆ, ಮಾಡೋದೇ ಭಯ ನಮಗೆ. ಎಸ್, ಅವ್ರ ಪ್ರಶ್ನೆ ಸರ್. ಅದಕ್ಕೆ ಇನ್ನೊಂದು, ಇವಾಗ ನಾವು ಸೌಂಡ್ ಡಿಸೈನ್ ಮಾಡ್ತಿರುವಾಗ ಸರ್ ತುಂಬ ಜಾಸ್ತಿ ಯೂಸ್ ಮಾಡಿರೋ ಸೌಂಡ್ ಡಿಸೈನ್ ಎಲಿಮೆಂಟ್ ಬಂದು ರೈನ್ ಸರ್ ನಮ್ಮ ಮೂವಿನಲ್ಲಿ. ಸೊ ಹಂಗೆ ನೋಡ್ಕೊಳ್ಳಿ. ಮಳೆ, ಗುಡುಗು. ಈ ಸಿನಿಮಾ ನೋಡಿದ್ಮೇಲೆ ನೀವು ಮಡಿಕೇರಿಗೆ 1-2 ಅವರ್ ಹೋಗಿ ಅಲ್ಲಿ ಕೂತಿದ್ದು ಬಂದೆ, ಏನೋ ಒಂದು ಕತೆ ನಡೀತಿತ್ತು ನನ್ನ ಕಣ್ಮುಂದೆ. ಒಂದು ಕಾರ್ನಲ್ಲಿ ಕೂತ್ಕೊಂಡು ನಾವು ಏನೋ ಒಂದು ಕತೆ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ ಅನ್ನೋದು ಒಂದು ಅನುಭವ ಅಂತೂ ಎಲ್ರಿಗೂ ಸಿಗುತ್ತೆ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಶೌರ್ಯ ಪ್ರತಾಪ್ ಅವರೇ. ಇನ್ನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅದೇ ರೀತಿಯಾಗಿ ಆ್ಯಕ್ಟಿಂಗ್ ಅನ್ನು ಕೂಡ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ, ರುಹಾನ ಆರ್ಯ ಅವರೇ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಕರೆಗೆ ಹೂಗೊಟ್ಟು ಬಂದಿದ್ದಕ್ಕೆ ಮಾಧ್ಯಮ ಮಿತ್ರರಿಗೂ ಹಾಗೂ ಅತಿಥಿಗಳಿಗೂ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ತುಂಬ ಧನ್ಯವಾದಗಳು. ಈಗಷ್ಟೇ ನೋಡಿದ್ರಿ ಟ್ರೈಲರ್. ಇದಕ್ಕೆ ಮುಂದೆ ಟೀಸರ್ ಇತ್ತು. ಟೀಸರ್ ದಿನ ಹೇಳಿದ್ದೆ ಅಭಿ ಪಿಕ್ಚರ್ ಬಾಕಿ ಅಂತ. ಇವತ್ತು ಅದನ್ನೇ ಹೇಳ್ತೀನಿ, ಅಭಿ ಪಿಕ್ಚರ್ ಬಾಕಿ. ಖಂಡಿತವಾಗ್ಲೂ ಈ ಸಿನಿಮಾ ನಿಮ್ಮೆಲ್ಲರ ಮನವನ್ನು ಮುಟ್ಟುತ್ತೆ. ಹಾಗೆ ಮಾಧ್ಯಮದ ಮೂಲಕ ಕನ್ನಡ ಜನತೆಗೆ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ನಮ್ಮ ಸಿನಿಮಾನ ಬಂದು ಒಂದು ಸಲ ನೋಡಿ. ನೀವೇನು 100-150 ರೂಪಾಯಿ ಕೊಟ್ಟು ತಗೊಂಡು ಟಿಕೆಟ್ನ ನೋಡ್ತೀರಾ, ಖಂಡಿತವಾಗ್ಲೂ ಹೊರಗಡೆ ಬಂದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಒಂದು ಖುಷಿ ಅಂತೂ ಬರುತ್ತೆ. ನಮ್ಮ ಕನ್ನಡ ಸಿನಿಮಾನ ಮುಂದೆ ತರೋದು ನಮ್ಮ ಕನ್ನಡ ಜನತೆ ಕೈಯಲ್ಲೇ ಇದೆ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. ಬೇರೆ ಸಿನಿಮಾ ಆಫರ್ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಅದು ಯಾವುದು ಅಂದರೆ 1-2-3 ಈವನ್ ತೆಲುಗು ಕಡೆಯಿಂದ ಆಫರ್ ಥರ ಬಂತು. ಬಟ್ ಇದರಲ್ಲಿ ಒನ್ ಆಫ್ ದ ಕೋ ಪ್ರೊಡ್ಯೂಸರ್ಸ್ ಆಗಿರೋದ್ರಿಂದ ಲಾಟ್ ಆಫ್ ತುಂಬ ಜವಾಬ್ದಾರಿ ಇದೆ ಸರ್. ಅದು ಅರ್ಧದಲ್ಲಿ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಸೊ 2-2 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು ತಿಂಗಳು ಮಾಡಬೇಕಾಗಿದೆ, ಅದನ್ನು ಮುಗಿಸ್ಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೆಫರೆನ್ಸಸ್ ಅಂತೂ ಇದೆ ಸರ್, ರೆಫರೆನ್ಸ್ಗಳು ಬಂದಿದೆ. ಆ ಗ್ಯಾಪಲ್ಲಿ ಒಂದು ಶಾರ್ಟ್ ಮೂವಿ ಆ್ಯಕ್ಚುಲಿ ನಾನು ಮಾಡಿದೆ. ಆ ಶಾರ್ಟ್ ಮೂವಿ ಬಂದು US ಅಲ್ಲಿ ಟೆಕ್ಸಸ್ ಫಿಲ್ಮ್ ಫೆಸ್ಟಿವಲಲ್ಲಿ ನನಗೆ ಬೆಸ್ಟ್ ಸೌಂಡ್ ಡಿಸೈನ್ ಅವಾರ್ಡ್ ಸಿಕ್ಕಿದೆ ಈ ಗ್ಯಾಪಲ್ಲಿ. ಸೊ ಡೆಫಿನೆಟ್ಲಿ ಆಫರ್ಸ್ ಅಂತೂ ಬರ್ತಾ ಇದೆ, ಬಟ್ ಐ ಆಮ್ ಟೇಕಿಂಗ್ ಮೈ ಟೈಮ್ ಸರ್. ಯಾಕಂದರೆ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಟ್ ದಿಸ್ ಪಾಯಿಂಟ್.